ಭ್ಯೋ ನಮಃ. ಆಜನ್ಮಚೀರ್ಣ ಬಹುದೋಷಿಣ ಈಶ ಜಾತೋ ತ್ವತ್ಪಾದನೀರಜಯುಗಂ ಹೃದಯ ಕುರ್ವತೋಲ್ಪಂ ದೇವಾಪರಾಧಮನವೇಕ್ಷ್ಯ ಚ ವೇಕ್ಷ ಭಕ್ತಂ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ನಮಸ್ತೆ ಪಂಚಕಾಲಜ್ಞ ಪಂಚಕಾಲಪರಾಯಣ ಪಂಚಕಾಲೈಕಮನಸಾಂ ತ್ವಮೇವ ಗತಿರವ್ಯಯಃ. ಕರುಣಾಪೂರ್ಣ ಹೃದಯ ಶಂಖಚಕ್ರಗದಾಧರ ಅಮೃತಾನಂದಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ಚಾರುಚರಣ ತೋರಿ ನಗೆ ಪಾರುಗಾಣಿ ಸಯ್ಯ ಕೊನೆಗೆ ಭಾರ ಹಾಕಿರುವೆ ನಿನಗೆ ನಾರಸಿಂಹನೇ. ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಯನ್ನು ಸಲ್ಲಿಸ್ತಾ, ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಎಂಬ ಶೀರ್ಷಿಕೆಯಲ್ಲಿ ಋಷಿ ಚಿಂತನೆಯಲ್ಲಿ ನಾವು ಇವತ್ತಿನ ದಿನ ಇಂದ್ರೋತ ಋಷಿಗಳ ಬಗ್ಗೆ ತಿಳಿಯೋಣ. ಸಾಮಾನ್ಯವಾಗಿ ಇಂದ್ರೋತ ಋಷಿಗಳ ಬಗ್ಗೆ ತಿಳಿದಿರುವುದು ಕಡಿಮೆಯೇ, ಆದರೆ ಅಕ್ಷಯ ತೃತೀಯಾದಂದು ಗುರುಗಳು ಹೇಳಿದಂತಹ ಇಂದ್ರೋತ ಮುನಿಯ ಬಗ್ಗೆ ನಾವಿವತ್ತು ತಿಳಿಯೋಣ. ಹಿಂದೆ ವೇದ ಕಾಲದಲ್ಲಿ ಜನಮೇಜಯ ಅನ್ನುವ ಒಬ್ಬ ಧರ್ಮಾತ್ಮನಾದಂತಹ ಪರಾಕ್ರಮಿಯಾದಂತಹ ರಾಜನಿದ್ದ. ಆದರೆ ನಾವು ತಪ್ಪು ತಿಳಿಬಾರ್ದು, ಸರ್ಪಯಾಗವನ್ನ ಮಾಡಿದಂತಹ ಜನಮೇಜಯ ಅಲ್ಲ, ಪರೀಕ್ಷಿತ್ ಮಹಾರಾಜನ ಮಗನಾದ ಜನಮೇಜಯ ಅಲ್ಲ. ಅನೇಕ ಜನಮೇಜಯರು ಇದ್ದಾರೆ, ಅದರಲ್ಲಿ ಒಬ್ಬ ಸರ್ಪಯಾಗ ಮಾಡಿದ ಪರೀಕ್ಷಿತ್ ರಾಜನ ಮಗ ಅಲ್ಲ ಈ ಜನಮೇಜಯ ರಾಜ. ಅದನ್ನ ಮೊದಲಿಗೆ ತಿಳಿದುಕೊಳ್ಳೋಣ. ಆ ನಂತರ ಅವನು ಬಹಳ ಧರ್ಮಾತ್ಮನಾಗಿ ಪರಾಕ್ರಮೆಯಾಗಿ ರಾಜನಾಗಿ ಅವನು ಬ್ರಾಹ್ಮಣರಿಗೆ, ಚಾತುರ್ವರ್ಣದವರನ್ನು ತನ್ನ ಮಕ್ಕಳಂತೆ ಸಲಹುತ್ತಾ ಇದ್ದ. ಆದರೆ ನೋಡಿ, ಕರ್ಮಾನುಸಾರ ನಮ್ಮ ಬದುಕು, ಯಾರ ಕರ್ಮ ಯಾವಾಗ ಹೇಗೆ ಬರುತ್ತೆ, ಯಾವಾಗ ಸಾತ್ವಿಕ ರಾಜಸ ತಾಮಸ ಗುಣಗಳು ಉನ್ನಾಹಕ್ಕೆ ಬರುತ್ತೆ ನಮಗೆ ಗೊತ್ತಿಲ್ಲ. ನಮ್ಮ ಕರ್ಮಾನುಸಾರ ನಮ್ಮ ಬದುಕು, ಆದರೆ ನಮ್ಮ ಸ್ವಭಾವಾನುಸಾರಿಯಾಗಿ ನಮ್ಮ ಅನುಸಂಧಾನಗಳು ಬರೋದು ನಮ್ಮ ಸ್ವಭಾವದಕ್ಕೆ ಅನುಗುಣವಾಗಿ. ಕರ್ಮಾನುಸಾರ ನಮ್ಮ ಎಲ್ಲ ತಪ್ಪುಗಳು ನಡೀತಾನೆ ಇರುತ್ತೆ, ಆದರೆ ಸ್ವಭಾವ ಜಾಗೃತವಾದರೆ ಅಲ್ಲಿ ಅವನು ಸಾತ್ವಿಕನಾದರೆ ಸಾತ್ವಿಕ ಸ್ವಭಾವ ಜಾಗೃತವಾಗುತ್ತೆ. ನೀನು ಎಂಥ ಒಳ್ಳೆ ಕೆಲಸನೇ ಮಾಡ್ತಿರ್ಬೋದು ತಾಮಸ ಜೀವಿ, ಆದರೆ ಅವನ ಸ್ವಭಾವನೇ ತಾಮಸ, ಆದ್ರಿಂದ ಆ ತಾಮಸವಾದಂಥ ಚಿಂತನೆಗಳು ಅವನ ಮನಸ್ಸಿನಲ್ಲಿ ಮೂಡ್ತಾ ಇರುತ್ತೆ. ಆದರೆ ಇವನು ಸಾತ್ವಿಕನಾದ ರಾಜನಾಗಿದ್ದ. ಅವನು ಒಮ್ಮೆ ಏನಾಯಿತು, ತನಗೆ ತಿಳಿಯದಂತೆ, ಅವನಿಗೆ ಮಾಡಬೇಕು ಬ್ರಾಹ್ಮಣನ ಹತ್ಯೆ ಎನ್ನುವ ಯಾವ ಉದ್ದೇಶವೂ ಇಲ್ಲ, ಬ್ರಾಹ್ಮಣರು ಅಂದ್ರೆ ಭಗವಂತನ ಪ್ರತಿನಿಧಿಗಳು ಅಂತ ತಿಳಿದು ರಾಜ್ಯಭಾರ ಮಾಡ್ತಿದ್ದ. ಅವನು ತನಗೆ ತಿಳಿಯದಂತೆ ಒಬ್ಬ ಬ್ರಾಹ್ಮಣನ ಹತ್ಯೆಯನ್ನ ಮಾಡಿಬಿಡ್ತಾನೆ. ಆ ಕ್ಷಣದಲ್ಲಿ ಅವನಿಗೆ ಬ್ರಹ್ಮಹತ್ಯಾ ದೋಷಕ್ಕೆ ಬಂದು ಬಿಡತ್ತೆ. ಪುರೋಹಿತರು, ಬ್ರಾಹ್ಮಣರು ಎಲ್ಲರೂ ಜನಮೇಜಯನನ್ನ ತ್ಯಜಿಸಿ ಬಿಡ್ತಾರೆ. ಹಿಂದಿನ ಕಾಲದಲ್ಲಿ ತ್ಯಜಿಸಿ ಬಿಡ್ತಾರೆ ಅಂದ್ರೆ, ಇವತ್ತು ಎಲ್ಲರ ನಡುವೆ ಬ್ರಹ್ಮಹತ್ಯೆ ಮಾಡಿದವರಿಗೆ ಇವತ್ತು ಯಶಸ್ಸು, ಕೀರ್ತಿ, ಆಮೇಲೆ ರಾಜರ ಪದವಿಗಳೆಲ್ಲ ಸಿಗ್ತಾ ಇದೆ. ಇದು ಕಲಿಯುಗ, ಆದರೆ ಅದು ವೇದ ಕಾಲದ ಒಂದು ಯುಗ. ನೋಡಿದ ತಕ್ಷಣವೇ ಆ ಬ್ರಹ್ಮಹತ್ಯೆಯಿಂದ ಅವನ ಮುಖ ಕಪ್ಪಿಟ್ಟು ಹೋಗುತ್ತೆ. ಆಗ ಎಲ್ಲ ಪುರೋಹಿತರು, ಬ್ರಾಹ್ಮಣರು ಎಲ್ಲರೂ ಅವನನ್ನು ತ್ಯಜಿಸಿ ಬಿಡ್ತಾರೆ. ರಾಜನಿಗೆ ಬಹಳ ದುಃಖವಾಗುತ್ತೆ. ತಾನು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ ಬ್ರಾಹ್ಮಣನ ಹತ್ಯೆ. ಅತ್ಯಂತ ಪಶ್ಚಾತ್ತಾಪ ಆಗುತ್ತೆ. ಕ್ಷಣಕ್ಕೂ ಪಶ್ಚಾತ್ತಾಪ ಅನ್ನೋದು ಅಗ್ನಿಯಂತೆ ಅವನನ್ನ ಸುಡುತ್ತಾ ಇರುತ್ತೆ. ಆದರೆ ಹಗಲಿರುಳು ಅನ್ನೋದೇ ದುಃಖಿಸ್ತಾ ಇನ್ನೇನ್ ಮಾಡ್ತಾನೆ, ರಾಜ್ಯವನ್ನ ತ್ಯಜಿಸ್ದ. ಎಲ್ಲರೂ ಅವನನ್ನ ತ್ಯಜಿಸಿದ ಮೇಲೆ ನಾನು ರಾಜ್ಯದಲ್ಲಿದ್ದು ಏನು ಪ್ರಯೋಜನ, ಈ ಧಿಕ್ಕಾರ ಇರಲಿ ಈ ಒಂದು ಸ್ಥಾನಕ್ಕೆ ಅಂತ ಹೇಳಿ ರಾಜ್ಯವನ್ನ ತ್ಯಜಿಸಿದ. ಇನ್ನೇನು ಎಲ್ಲಿ ಹೋಗಬೇಕು, ಅವನು ಅರಣ್ಯಕ್ಕೆ ಬಂದ. ಎಲ್ಲ ಮನುಷ್ಯರು ನಮ್ಮನ್ನ ದೂರ ಮಾಡಿದಾಗ ಅರಣ್ಯ ಅಂದ್ರೆ ನರಸಿಂಹದೇವರು, ಅರಣ್ಯದ ಒಂದೊಂದು ಪೊದೆಯಲ್ಲಿ ನರಸಿಂಹದೇವರು ಇರ್ತಾರೆ ಅಂತ ನಾವು ಕೇಳಿದ್ದೇವೆ. ಆ ನರಸಿಂಹದೇವರ ಅನುಗ್ರಹ ಪಡಿಬೇಕು. ಯಾಕೆಂದ್ರೆ ನನಗೆ ಭಗವಂತ ಬಿಟ್ರೆ ಇನ್ನು ಗತಿ ಇಲ್ಲ, ಆದರೆ ಭಗವಂತನ ಪ್ರತಿನಿಧಿಗಳಾದಂತಹ ತಪಸ್ವಿಗಳು ಇರ್ತಕ್ಕಂಥ ಅರಣ್ಯಕ್ಕೆ ಅವನು ಬಂದಿದ್ದಾನೆ. ಅರಣ್ಯದಲ್ಲಿದ್ದು ಅನೇಕ ಪುಣ್ಯದ ಕೆಲಸವನ್ನ ಮಾಡ್ತಿದ್ದಾನೆ. ಆದರೆ ಬೇಸನ್ನೋದೇ, ಈಗ ಜಗನ್ನಾಥದಾಸರು ಹೇಳ್ತಾರೆ, ಒಂದು ಮಧ್ಯದ ಪಾತ್ರೆಯಲ್ಲಿ ಗಂಗಾ ಜಲವನ್ನು ಹಾಕಿದರೆ ಆ ಗಂಗಾ ಜಲವನ್ನ ನಾವು ಸ್ವೀಕರಿಸೋದಕ್ಕೆ ಬರತ್ತಾ ಅಂತ ಕೇಳ್ತಾರೆ. ಹಾಗೆ ಬೇಸು ಒಳಗಡೆ ಬ್ರಹ್ಮಹತ್ಯ ತುಂಬಿ ತುಳುಕುತ್ತಾ ಇದೆ, ಆದರೆ ಏನು ಒಳ್ಳೆ ಕೆಲಸ ಮಾಡಿದ್ರು ಅದು ಅವನಿಗೆ ಸಿದ್ಧಿ ಆಗ್ತಾ ಇಲ್ಲ. ಆದ್ದರಿಂದ ಅವನು ಯೋಚನೆ ಮಾಡ್ತಾನೆ, ಈಗ ಮೊದಲು ನಾನು ಪಾಪ ನಿವಾರಣೆ ಮಾಡ್ಕೋಬೇಕು, ಪುಣ್ಯ ಕೆಲಸಗಳನ್ನ ಮಾಡಕ್ಕೆ ಅಂತ ಹೋಗೋದಕ್ಕಿಂತ ನಮ್ಮಲ್ಲ ಅದೇ ಹೆಚ್ಚು.
ನಾವೇನೋ ಅನ್ಕೊಂಡ್ಬಿಟ್ಟಿರ್ತೀವಿ ಭ್ರಮೆಯಲ್ಲಿ, ನಾನು ಇದನ್ನು ಮಾಡಿದ್ರೆ ಪುಣ್ಯ, ಇದನ್ನ ಮಾಡಿದ್ರೆ ನನಗೆ ಯಶಸ್ಸು, ಕೀರ್ತಿ, ಇದೆಲ್ಲ ಧರ್ಮ ನನಗೆ ಹೀಗೆ ಬರುತ್ತೆ ಹಾಗೆ ಬರುತ್ತೆ ಅನ್ನೋ ಆ ಒಂದು ಕಲ್ಪನೆಯಲ್ಲಿ ಮಾಡ್ತಾ ಇರ್ತೀವಿ. ಆದರೆ ಮೊದಲು ಋಷಿ ಮುನಿಗಳು ಹಿಂದೆ ನಮಗೆ ಕೊಟ್ಟ ಸಂದೇಶವೇ ಇದು. ಮೊದಲು ನೀನು ಪಾಪ ನಿವಾರಣೆಗಾಗಿ ಪ್ರಯತ್ನ ಪಡು. ಪಾಪದ ಕೊಡ ಅತ್ಯಂತವಾಗಿ ತುಂಬಿಬಿಟ್ಟಿರುತ್ತೆ, ಪುಣ್ಯದ ಕೊಡ ಖಾಲಿ ಇದೆ. ಆದರೆ ಅದು ಖಾಲಿ ಇದ್ರೂ ಪರವಾಗಿಲ್ಲ, ಪಾಪಗಳು ಕಡಿಮೆ ಆದಾಗ ನೀನು ಪುಣ್ಯವು ನಿನಗೆ ನಿನ್ನ ಹಿಂದಿನ ಜನ್ಮಾಂತರದ ಪುಣ್ಯಗಳು ಫಲ ಕೊಡೋದಕ್ಕೆ ಪ್ರಾರಂಭ ಆಗತ್ತೆ ಅಂತ ಹೇಳ್ತಾರೆ. ಹಾಗೆ ಪಾಪ ನಿವಾರಣೆಗಾಗಿ ಅವನು ತಪಸ್ಸು ಮಾಡಕ್ಕೆ ಅಂತ ಹೊರಡ್ತಾನೆ. ಆ ತೀರ್ಥ ಕ್ಷೇತ್ರಕ್ಕೆ ಹೋಗ್ತಾನೆ. ಅಲ್ಲಿರ್ತಕ್ಕಂಥ ಪಂಡಿತರುಗಳು ಎಲ್ಲರನ್ನ ಹೋಗಿ ಎರಡೂ ಕೈಗಳನ್ನ ಎತ್ತಿ, ಸ್ವಾಮಿ ಇಂಥ ಬ್ರಹ್ಮಹತ್ಯ ಮಾಡಿದ್ದೇನೆ, ಇದರ ದೋಷ ನಿವಾರಣೆಗಾಗಿ ನನಗೆ ಒಂದು ಉಪಾಯ ಹೇಳಿ ಅಂತ ಕೇಳ್ತಾನೆ. ಎಲ್ಲೂ ಸಿಗೋದಿಲ್ಲ. ಆದರೆ ಜನಮೇಜಯನ ಈ ಸತತವಾದ ಪ್ರಯತ್ನ, ನಾವು ಒಂದು ವಿಷಯಕ್ಕಾಗಿ ಸ್ವಲ್ಪ ಪ್ರಯತ್ನ ಮಾಡ್ತೀವಿ, ಯಾವುದಾದ್ರೂ ಒಂದು ವಿಷಯ ತಿಳ್ಕೋಬೇಕು, ಸ್ವಲ್ಪ ದಿನಗಳು ನಮಗದು ಅರ್ಥ ಆಗಿಲ್ಲ ಅಂದ್ರೆ ಬೇಡ ಬಿಡಿ, ಇದು ಬಿಟ್ಟು ಬೇರೆದಕ್ಕೆ ಹೋಗೋಣ, ಅದು ಬಿಟ್ಟು ಇದಕ್ಕೆ ಹೋಗೋಣ, ಕೊನೆಗೆ ಎಲ್ಲೂ ಯಾವುದರಲ್ಲೂ ಸ್ಥಿರವಿಲ್ಲ ನಾವು. ಆದರೆ ಜನಮೇಜಯ ಏನಾದರೂ ಆಗಲಿ ಈ ಬ್ರಹ್ಮತ್ಯ ದೋಷವನ್ನ ಈ ಜನ್ಮದಲ್ಲೇ ನಾನು ಪರಿಹಾರ ಮಾಡಿಕೊಳ್ಳಬೇಕು ಅಂತ ಸತತವಾದ ಪ್ರಯತ್ನ ಮಾಡ್ದ. ಆ ಪ್ರಯತ್ನಕ್ಕೆ ಅನುಗ್ರಹ ಮಾಡಿದಂಥ ಭಗವಂತ ಅದೃಷ್ಟ ವಶದಿಂದ, ದೈವ ಯೋಗದಿಂದ ಕಠೋರ ವ್ರತನಿಷ್ಠರಾದಂತಹ ಶುನಕ ವಂಶೀಯರಾದಂತಹ ಇಂದ್ರೋತ ಮುನಿಯನ್ನ ಆ ರಾಜ ಸಂಧಿಸ್ತಾನೆ. ಇಂದ್ರೋತ ಮುನಿ ಆಗಿನ ಕಾಲದಲ್ಲಿ ಕಠೋರವಾದಂತಹ ವ್ರತನಿಷ್ಠನಾಗಿರ್ತಾನೆ. ಹೇಗೆ ಬ್ರಹ್ಮಹತ್ಯ ಅನ್ನೋದಕ್ಕೆ ಡೆಡ್ ಆಪೋಸಿಟ್ ಅದು, ಅಂಥ ಕಠೋರವಾದಂತಹ ವ್ರತನಿಷ್ಠನಾಗ್ತಾನೆ. ನಾವು ಶ್ರೀಪಾದರಾಜರ ಒಂದು ಚರಿತ್ರೆಯಲ್ಲಿ ಕೇಳ್ತೀವಿ, ಬ್ರಹ್ಮಹತ್ಯಾ ದೋಷವನ್ನ ಶ್ರೀಪಾದರಾಜರು ವೆಂಕಟ ನರಸಿಂಹನಾಯಕನಿಗೆ ಬಂದಂತ ಬ್ರಹ್ಮಹತ್ಯಾ ದೋಷವನ್ನ ತೀರ್ಥ ಪ್ರೋಕ್ಷಣೆ, ದೇವನಿಗೆ ಆ ಒಂದು ಅಭಿಷೇಕ ಮಾಡಿದಂತಹ ತೀರ್ಥದಿಂದ ಅವನಿಗೆ ಬ್ರಹ್ಮಹತ್ಯಾವನ್ನು ಕಳೆದ್ರು ಅಂತ ಕೇಳಿದ್ವಿ. ಹಿಂದಿನ ಕಾಲದಲ್ಲಿ ಬ್ರಹ್ಮಹತ್ಯ ಅನ್ನೋದು ಅವರನ್ನ ಇಡೀ ಸಮಾಜ ಬಹಿಷ್ಕಾರ ಮಾಡ್ತಾ ಇತ್ತು. ಆಗ ಇಂದ್ರೋತ ಮುನಿಯನ್ನ ಸಂಧಿಸ್ತಾನೆ. ಆಗ ಆ ಇಂದ್ರೋತ ಮುನಿಯಲ್ಲಿ ನೋಡಿದ ತಕ್ಷಣ ರಾಜನಿಗೆ ಅನಿಸುತ್ತೆ, ಇದು ನನ್ನ ಗುರಿಯಾಗಿತ್ತು. ಈಗ ನಮಗೆ ಒಂದೊಂದು ವಿಷಯದಲ್ಲಿ ಒಬ್ಬೊಬ್ಬ ವ್ಯಕ್ತಿಗಳನ್ನ, ಗುರುಗಳನ್ನ ನೋಡಿದಾಗ ಇನ್ನು ಇದು ನನಗೆ ಫೈನಲ್ ಡೆಸ್ಟಿನೇಷನ್ ಅಂತ ನನ್ನ ಮನಸ್ಸಿಗೆ ಬರುತ್ತೆ. ಅಪ್ಪ ಇನ್ನೆಲ್ಲೂ ಹೋಗ್ಬೇಕಾಗಿಲ್ಲ, ಇವರು ನಾನು ಏನು ಹೇಳಿದರು. ಈಗ ನಮಗೆ ವಿಜಯರಾಯರನ್ನ ನೋಡಿದ್ರೆ ಅಬ್ಬಾ ವಿಜಯದಾಸರ ಅವ್ರಕ್ಕಿಂತ ದೊಡ್ಡವರು 1000 ಅನಂತ ಜ್ಞಾನಿಗಳು ಇದ್ದಾರೆ. ಆದರೆ ಒಬ್ಬೊಬ್ಬರನ್ನ ಜ್ಞಾನಿಗಳನ್ನ ನೋಡಿದಾಗ ನಮ್ಮ ಮನಸ್ಸಿಗೆ ಅನ್ಸುತ್ತೆ, ಇಲ್ಲಪ್ಪ ಇವರೇ ನನ್ನನ್ನು ಉದ್ಧಾರ ಮಾಡೋದು, ಸಾಕ್ಷಿ ನುಡಿಯತ್ತೆ. ಹಾಗೆ ಆ ಸಾಕ್ಷಿ ನುಡಿದಿದೆ ಅವನಿಗೆ, ಆ ಜನಮೇಜಯನಿಗೆ. ಆಗ ಅವನು, ಸ್ವಾಮಿ ನಿಮ್ಮನ್ನ ಬಿಟ್ಟರೆ ನನಗಿಲ್ಲ, ಸುಳ್ಳು ಹೇಳ್ತಿಲ್ಲ ಜನಮೇಜಯ. ಅವನು ಆ ಪಾಪದ ಒಂದು ಭರದಿಂದ ತಲೆ ತಗ್ಗಿಸಿ ಆ ಮುನಿಯನ್ನ ಬೇಡಿಕೊಳ್ತಾನೆ, ಸ್ವಾಮಿ ಇಂಥ ಬ್ರಹ್ಮಹತ್ಯ ಬಂದ್ಬಿಟ್ಟಿದೆ. ಆಗ ನಾವೇನ್ ಅನ್ಕೋತೀವಿ, ಯಾವುದೇ ಋಷಿ ಮುನಿಗಳ ಹತ್ರ ಹೋಗಿ ನಾವು ಶರಣಾದ್ವಿ ಅಂದ್ರೆ ಅವ್ರು ನಮಗೆ ಅನುಗ್ರಹ ಮಾಡಿಬಿಡ್ತಾರೆ. ಇಂಥ ಕಥೆಗಳನ್ನೇ ನಾವು ಕೇಳಿರೋದು. ಆದರೆ ಇದು ಒಂದು ರೀತಿಯಲ್ಲಿ ವಿಭಿನ್ನವಾಗಿದೆ. ಆಗ ಇಂದ್ರೋತಮನಿ ಒಂದು ಮಾರು ದೂರ ಸರಿದು ಬಿಡ್ತಾರೆ ಆ ರಾಜನಿಂದ. ಅವನನ್ನ ನಿಂದಿಸ್ತಾರೆ, ಮಹಾಪಾಪಿ ನೀನು, ಭ್ರೂಣ ಹಂತಕ ನೀನು, ಇಲ್ಲಿಗೇಕೆ ಬಂದೆ, ಯಾವ ಕಾರಣಕ್ಕೂ ನನ್ನನ್ನ ಮುಟ್ಟಬೇಡ, ನಿನಗೆ ಬೀಸಿದ ಗಾಳಿ ನನಗೆ ತಾಕಬಾರದು, ಈಗ ನೀನು ಹೊರಟು ಹೋಗೋ, ನೀನು ಇಲ್ಲಿರೋದನ್ನ ನಾನು ಸಹಿಸೋದೇ ಇಲ್ಲ. ಕಠೋರ ವ್ರತನಿಷ್ಠ ಅವರು ಇಂದ್ರೋತ ಮುನಿಗಳು. ಆಗ ನಿನ್ನ ಶರೀರದಿಂದ ರಕ್ತದ ವಾಸನೆ ಬರ್ತಾ ಇದೆ. ಈಗ ನೋಡಿ, ನಮ್ಮ ಒಂದು ಹೆಣ್ಣು ಮಕ್ಕಳು ಹೊರಗಾದಾಗ 3 ದಿನ, ಹಿಂದಿನ ಕಾಲದಲ್ಲಿ ನಾವು ಹೇಗಿದ್ವಿ ಆ ಧರ್ಮಾಚರಣೆಗೆ ಹೊರಟು ಹೋಗಿದೆ. ಈಗ ಅಲ್ಲಿ ಅವರ ಮುಖ ನೋಡ್ತಿರ್ಲಿಲ್ಲ. ಅವರು ಎಲ್ಲೋ ಮನೆಯಿಂದ ಹೊರಗಡೆ ಒಂದು ಕಡೆ ಆ 3 ದಿನ ಇರ್ತಿದ್ರು. ಅಂದ್ರೆ ಆ ಬ್ರಹ್ಮಹತ್ಯಾ ದೋಷ 3 ದಿನ ಏನು ಇಂದ್ರದೇವರಿಗೆ ಬಂದಂತಹ ದೋಷವನ್ನ ಹಂಚಿದ್ದು ಇಂದ್ರದೇವರು. ಆದರೆ ಅದು ಇವತ್ತು ಯಾವ ರೀತಿಯಲ್ಲಿ ಆಗಿದೆ ಅನ್ನೋದು ನಮ್ಮ ಮನಸ್ಸನ್ನ ಪ್ರಶ್ನೆ ಮಾಡಿಕೊಳ್ಳೋಣ. ಇಂದ್ರೋತ ಮುನಿಗಳು ಹೇಳ್ತಿದೆ, ನಿನ್ನ ಮೈಯಿಂದ ಕೆಟ್ಟ ರಕ್ತದ ವಾಸನೆ ಬರ್ತಾ ಇದೆ, ನಿನ್ನ ಮುಖ ದರ್ಶನ ನನಗೆ ಹೆಣ ನೋಡಿದಂತ ಅಪವಿತ್ರವಾದ ಭಾವನೆ ಬರ್ತಾ ಇದೆ. ದೇವ ಇದ್ದು ಆ ದೇಹವನ್ನ ಬಿಟ್ರೆ ಅಷ್ಟು ರೀತಿಯಲ್ಲಿ ಅದು ಮೈಲಿಗೆ, ಅಂತಹ ಹೆಣದ ದರ್ಶನ ನೋಡ್ದಂಗೆ ಆಗ್ತಿದೆ. ನಿನ್ನ ಜೀವನ ವ್ಯರ್ಥವಾಗಿ ಕಳೆದು ಬಿಟ್ಟಿದೆಯಾ, ಕ್ಲೇಶಮಯವಾಗಿದೆ. ನಿನ್ನ ತಂದೆ ತಾಯಿ, ದೇವರ ಪೂಜೆ ಮತ್ತು ಗುರು ಹಿರಿಯರಿಂದ ಉತ್ತಮ, ಯಾವುದೇ ತಂದೆ ತಾಯಿಗಳಾಗ್ಲಿ
ದೇವಗುರುಗಳ ಒಂದು ಸೇವೆಯನ್ನು ಮಾಡಿ ಉತ್ತಮ ಪುತ್ರರು ಬೇಕು ಅಂತ ಹೇಳಿ ಎಂಥ ಒಂದು ಕಷ್ಟಪಟ್ಟು ನಿನ್ನನ್ನು ಪಡೆದಿದ್ರು. ಆದರೆ ಅವರು ನಿನ್ನಿಂದ ಕಲ್ಯಾಣವನ್ನು ಬಯಸ್ತಿದ್ರು, ನಿನ್ನ ಸಲುವಾಗಿ ಅವರು ನರಕಕ್ಕೆ ಹೋಗಿದ್ದಾರೆ ನೋಡು ಅಂತ ಛೀಮಾರಿ ಹಾಕಿಬಿಡ್ತಾರೆ ಇಂದ್ರೋತ ಮುನಿಗಳು. ಅವನಿಗೆ ಆ ಬೈಗುಳ ಅವನಿಗೆ ಒಂದು ರೀತಿಯಲ್ಲಿ ಎಷ್ಟು ಸಮಾಧಾನ ಅಂದರೆ ಜನಮೇಜಯ ರಾಜ ಎಂತಹ ಒಬ್ಬ ಸಾಧಕ ಜೀವಿ ಅನ್ನೋದನ್ನ ಅಲ್ಲಿ ಅವರ ಚರಿತ್ರೆಯಲ್ಲಿ ತೋರಿಸಿಕೊಡ್ತಾರೆ. ಹೇಗೆ ಅಂದರೆ ಎಲ್ಲರಿಗೂ ಬೈದ್ರೆ ಬಹಳ ನೋವಾಗುತ್ತೆ, ಆದರೆ ಇಂದ್ರೋತ ಆ ಮುನಿ ಬೈತಾ ಇರೋದು ಅವನ ಮನಸ್ಸಿಗೆ ಏನೋ ಒಂದು ನೆಮ್ಮದಿಯ ಭಾವನೆ. ಇದು ನೋಡಿ, ಈ ರೀತಿಯ ಒಂದು ಚರಿತ್ರೆಯನ್ನೇ ನಾವು ಕೇಳಿಲ್ಲ. ಯಾರಾದರೂ ಬೈದ್ರೆ ಮತ್ತೆ ಪ್ರತಿಯಾಗಿ ಸಿಟ್ಟು ಮಾಡಿಕೊಳ್ಳೋರನ್ನ ನೋಡಿದೀವಿ, ಆದರೆ ಅವ್ರು ಬೈದಾಗ, ಯಾಕೆಂದ್ರೆ ಮೌನ ಅನ್ನೋದಿದೆಯಲ್ಲ ಅದು ಬಹಳ ದೊಡ್ಡ ಅಸ್ತ್ರ. ಈಗ ನಮ್ಮ ಮನೆಯಲ್ಲಿ ಯಾರಾದರೂ ನಮ್ಮ ಜೊತೆ ಮಾತು ಬಿಟ್ಬಿಟ್ರು ಅನ್ನಿ ದೊಡ್ಡವರು, ಅದರಂತಹ ಶಿಕ್ಷೆ ಯಾವುದೂ ಇಲ್ಲ. ಬೈಲಿ 1000 ಬೈದ್ರೆ ಬೈಸ್ಕೊಂಡು ಬಿಡ್ಬೋದು, ಆದರೆ ಮಾತು ಅಂದರೆ ಮೌನ ಅನ್ನೋದು ದೊಡ್ಡ ಒಂದು ಅಸ್ತ್ರ. ಆದರೆ ಅವರು ಬೈತಿದಾರಲ್ಲ, ನನ್ನನ್ನು ನೋಡಿ ಹಾಗೆ ಹೊರಟು ಹೋಗಿದ್ರೆ ಇನ್ನೂ ನೋವಾಗ್ತಿತ್ತು. ಅವರು ನನ್ನ ಬೈತಾ ಇದ್ದಾರಲ್ಲ, ಅವರಿಂದ ಬೈಸ್ಕೊಳ್ಳೋದು ನನ್ನ ಒಂದು ದೊಡ್ಡ ಪುಣ್ಯದೇ ಸರಿ ಅಂತ ಹೇಳಿ ಜನಮೇಜಯ ರಾಜ ನಿಂತಿರ್ತಾನೆ, ತಲೆ ತಗ್ಗಿಸಿ ನಿಂತಿರ್ತಾನೆ. ಆಗ ಮತ್ತೆ ಅವ್ರು ಹೇಳ್ತಾರೆ, ನಿನ್ನ ಜೀವನ ವ್ಯರ್ಥವಾಗಿದೆ ಜನಮೇಜಯ, ನೀನು ಹೋಗು, ಅನೇಕ ವರ್ಷಗಳ ಕಾಲ ನರಕವಾಸ ನಿನಗೆ ಕಾದಿದೆ, ಭೂಮಿಯಲ್ಲಿ ಮತ್ತೆ ನೀನು ಪಾಪ ಯೋನಿಗಳಲ್ಲೇ ಜನ್ಮ ತಾಳ್ತೀಯ, ಹೋಗು ಅಂತ ಹೇಳಿ ರಾಜನನ್ನ ಬಹುವಾಗಿ ನಿಂದಿಸಿ ಬಿಡ್ತಾರೆ. ಆಗ ಇಂದ್ರೋತ ಮುನಿ ಹೀಗೆ ಒಂದು ನಿಂದಿಸ್ತಾ ಇರ್ಬೇಕಾದ್ರೆ ಜನಮೇಜಯ ರಾಜ ದೈನ್ಯ ಭಾವದಿಂದ, ಅದು ಯಾವುದೇ ಒಂದು ಶಬ್ದಗಳಲ್ಲಿ ವರ್ಣನೆ ಮಾಡೋದಕ್ಕಾಗಲ್ಲ. ದೈನ್ಯ ಅನ್ನೋದು ಯಾವಾಗ ಬರುತ್ತೆ, ದೀನತೆ ಅನ್ನೋದು ಯಾವಾಗ ಬರುತ್ತೆ, ನಾನು ಮಾಡಿದ ತಪ್ಪಿನ ಅರಿವು ನನಗಾದರೆ, ಇಲ್ಲ ಅಂದರೆ ಅಹಂಕಾರದಿಂದ ಇಲ್ಲ ನಾ ಮಾಡಿದ್ದೆ ಸರಿ, ನೀನು ತಪ್ಪು ಅಂತ ಹೇಳಿ ಮುಂದೆ ಹೋಗ್ತಿರ್ತಾನೆ ಮನುಷ್ಯ. ಆದರೆ ಅವನಿಗೆ ಗೊತ್ತಾಗ್ಬಿಟ್ಟಿದೆ ನಾನು ಮಾಡಿದ್ದು ತಪ್ಪು, ನಾನು ಬೇಕಾಗಿ ಮಾಡಿಲ್ಲ, ಆದರೂ ದೋಷವೇ ಅಲ್ವಾ, ಕೆಂಡ ಕಾಣದರೆ ಮುಟ್ಟಿದರೂ ಸರಿ, ಕಂಡು ಮುಟ್ಟಲು ದಹಿಸದಿಪ್ಪುದೆ ಅಂತ ಕೇಳ್ತಾರೆ. ಹಾಗೆ ನನಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮಾಡಿಬಿಟ್ಟಿದ್ದೇನೆ, ಈ ಕರ್ಮವನ್ನು ಅನುಭವಿಸಲೇಬೇಕು, ಅದಕ್ಕಾಗಿ ನಿಮ್ಮ ಭಗವನ್ ಅಂತ ಸಂಬೋಧನೆ ಮಾಡ್ತಾನೆ. ಅಂದರೆ ದೇವ ನಿಂತು ನುಡಿಯುತ್ತಿದ್ದಾನೆ ಅನ್ನೋ ಎಚ್ಚರಿಕೆ ಅವನಿಗೆ ಜನಮೇಜಯ ರಾಜನಿಗೆ ಇದೆ. ಅವನು ಹೇಳ್ತಾನೆ, ಸ್ವಾಮಿ ನಾನು ನಿಮ್ಮ ತಿರಸ್ಕಾರಕ್ಕೆ, ನಿಮ್ಮ ನಿಂದನೆಗೆ ಯೋಗ್ಯನಾಗಿದ್ದೇನೆ. ಎಂಥ ಮಾತು, ಇದನ್ನು ಬರೆದಿಟ್ಕೋಬೇಕು ನಾವು ಒಂದು ದಿನವಾದರೂ ಯಾರಾದರೂ ನೋಡಿ, ನಾವಿಷ್ಟು ಸೇವೆ ಮಾಡ್ಕೊಂಡು ಬಂದ್ವಿ ನೋಡಿ, ನಮಗೆ ಅನುಗ್ರಹ ಆಗಿಲ್ಲ ಅಂತ ಅಂತೀವಿ, ಆದರೆ ಅವರು ನಿಮ್ಮ ಉದಾಸೀನಕ್ಕೆ ಸ್ವಾಮಿ ನಾನು ಯೋಗ್ಯನಾಗಿದ್ದೇನೆ ಅಂತ ಯಾವತ್ತಾದರೂ ಒಂದು ದಿನ ಹೋಗಿ ನಾವು ನಮಸ್ಕಾರ ಮಾಡಿದೀವ ಗುರುಗಳಿಗೆ ಅಂತ ನಾವೇ ಪ್ರಶ್ನೆ ಮಾಡಿಕೊಂಡ್ರೆ, ಜನಮೇಜಯ ರಾಜನನ್ನ ಇವತ್ತು ನಾವು ಸ್ಮರಣೆ ಮಾಡಿದೀವಿ. ಅವನಲ್ಲಿ ನಿಂತು ಏನು ಈ ರೀತಿಯ ಭಾವನೆಯನ್ನು ಮಾಡಿಸಿದನಲ್ಲ, ಅದೇ ದೇವನೇ ನಮ್ಮಲ್ಲೂ ಇದ್ದಾನೆ. ನಾವು ಅಷ್ಟೇ, ಹಿರಿಯರು ನಮಗೆ ನಿಂದಿಸಿದಾಗ ಆ ನಿಂದನೆಗೆ ನಾವು ಯೋಗ್ಯರೇ. ಯಾಕೆಂದರೆ ಅವರಲ್ಲಿ ನಿಂದನೆ ಮಾಡ್ತಿದ್ದಾರೆ ಅಂದರೆ ನಾನು ಆ ನಿಂದನೆಗೆ ಯೋಗ್ಯನಾಗಿದ್ದೇನೆ ಅಂತ ಹೇಳಿ, ನಾನು ಅಯೋಗ್ಯನಾಗಿದ್ದೇನೆ, ಪಾಪವನ್ನು ಮಾಡಿದ್ರಿಂದ ಆ ಪಾಪವನ್ನು ಮಾಡಿಬಿಟ್ಟಿದ್ದೇನೆ ಸ್ವಾಮಿ, ಇದರ ಪರಿಹಾರಕ್ಕಾಗಿ ನಿಮ್ಮನ್ನು ಮೊರೆ ಹೊಕ್ಕಿದ್ದೇನೆ. ನಾನು ಮಾಡಿರುವ ದುಷ್ಕೃತ್ಯಗಳಿಗೆ ನಾನು ಅಗ್ನಿಯಲ್ಲಿ ಬಿದ್ದವನಂತೆ ಪರಿತಪಿಸ್ತಿದ್ದೇನೆ, ಹಗಲು ರಾತ್ರಿ ಬ್ರಹ್ಮಹತ್ಯ ಮಾಡಿಬಿಟ್ಟೆ ಸ್ವಾಮಿ. ಇಂಥ ಕೃತಜ್ಞತೆ ಅನ್ನೋದು ಹೇಗೆ ನಮಗೆ ನಿರಂತರವಾಗಿ ಬರುತ್ತೋ ಹಾಗೆ ಆ ಒಂದು ಪ್ರಾಯಶ್ಚಿತ್ತ ಭಾವನೆ ಅವನಿಗೆ ನಿರಂತರವಾಗಿ ಬಂದಿತ್ತು. ಮಾಡಿರುವ ದುಷ್ಕೃತ್ಯದಿಂದ ನಾನು ಅಗ್ನಿ ಪ್ರವೇಶ ಮಾಡಿಲ್ಲ ಅಷ್ಟೇ, ಅಗ್ನಿಯೇ ನನ್ನಲ್ಲಿ ಪ್ರವೇಶ ಮಾಡಿಬಿಟ್ಟಿದೆ. ಅಂದರೆ ನಾವು ಅಗ್ನಿಗೆ ಹೋಗಿ ಬೀಳೋದಲ್ಲ, ಅಗ್ನಿ ಬಂದು ನಮ್ಮ ಮೇಲೆ ಬಿದ್ದರೆ, ನಾವು ಈ ದೆಹಲಿ ಆ ಕಡೆ ಎಲ್ಲ ಹೋಗ್ಬೇಕಾದ್ರೆ ಆ ಟ್ರೈನಲ್ಲೆಲ್ಲ ಹೋಗ್ಬೇಕಾದ್ರೆ ಹೇಗೆ ಗಾಳಿ ಬೀಸತ್ತೆ ಅಂದರೆ, ಕೆಂಡ ತಂದು ನಮ್ಮ ಮೈ ಮೇಲೆ ಸುರಿತಿದೆಯೇನೋ ಗಾಳಿ ಅನ್ನೋ ಅಷ್ಟು ರೀತಿಯಲ್ಲಿ ಬಿಸಿಲುಗಾಲದಲ್ಲಿ ಇರುತ್ತೆ. ಹಾಗೆ ಅಗ್ನಿ ಬಂದು ನನ್ನ ಮೇಲೆ ಬಿದ್ದಿದೆ ಸ್ವಾಮಿ. ನಾನು ನನ್ನ ಮನಸ್ಸು ಪ್ರಸನ್ನತೆಯನ್ನು ಕಳೆದುಕೊಂಡು ಒಂದು ಸದಾ ಒಂದು ತೊಳಲಾಟ ಆಗೋಗಿದೆ ನನ್ನ ಜೀವನದಲ್ಲಿ. ನನ್ನ ಮೇಲೆ ನೀವು ಮಾಡಿದ ಕೋಪವನ್ನು ನಾನು ಶಿರಸಾವಹಿಸಿ ಧಾರಣೆ ಮಾಡ್ತೇನೆ. ಆದರೆ ಏನಾದರೂ ಮಾಡಿ ನೀವು ಜ್ಞಾನಿಗಳು, ಮಹಾನುಭಾವರು, ನೀವು ನನ್ನ ಉದ್ಧಾರ ಮಾಡಿ ಅಂತ ಶರಣಾಗಿ ಬಿಡ್ತಾನೆ, ಹೊರಳಾಡಿ ಬಿಡ್ತಾನೆ ಆ ಜನಮೇಜಯ. ನಾನು ಮಾಡಿದ ಆ ಕಾರ್ಯದಿಂದ ನನ್ನ ಕುಲ ಸಂಪೂರ್ಣವಾಗಿ, ಕುಲ ಅಂದ್ರೇನು, ಹಿಂದಿನವರು ಮುಂದಿನವರು ನಾನು ಅಂತ ಇಡೀ ನಮ್ಮ ಕುಲ ನಾಶವಾಗ್ತಾ ಇದೆ, ನನ್ನನ್ನು ನೀವು ರಕ್ಷಣೆ ಮಾಡಿ ಅಂತ ಪರಿತಪಿಸ್ತಾನೆ. ಆಗ ಈ ಪಾಪದ ಕಾರಣದಿಂದಾಗಿ ನನ್ನ ಬಂಧು ಬಳಗ ಯಾರೂ ನನ್ನೊಡನೆ ಸೇರಿಲ್ಲ, ಅದರಿಂದ
ಈ ಇಂದ್ರೋತ ಮುನಿಗಳನ್ನ ನೋಡಿದ ತಕ್ಷಣ ಅವನ ಸಾಕ್ಷಿ ನುಡಿಯತ್ತೆ, ಇವರೇ ನಿನ್ನನ್ನು ಉದ್ಧಾರ ಮಾಡೋದು ಅಂದಾಗ ಆಗ ಅವರು ಮತ್ತೆ ಪ್ರಶಂಸೆ ಮಾಡ್ತಾನೆ. ಬ್ರಾಹ್ಮಣೋತ್ತಮರೇ, ನೀವು ಉತ್ತಮ ವಿದ್ವಾಂಸರು, ಮಂದ ಬುದ್ಧಿಯಾದಂತಹ ನನ್ನ ತಪ್ಪನ್ನ ನೀವು ಗಮನಕ್ಕೆ ತೆಗೆದುಕೊಳ್ಳದೆ, ತಂದೆ ಹೇಗೆ ಮಗನನ್ನ ಮಗ ಎಷ್ಟು ತಪ್ಪು ಮಾಡ್ತಿರ್ತಾನೆ ತಂದೆ ಎದುರಿಗೆ, ಆದರೂ ತಂದೆ ಆದವನು ಅವನಿಗೆ ಎಷ್ಟೇ ಶಿಕ್ಷೆಯನ್ನ ನಿಂದಿಸಿದರೋ ಮತ್ತೆ ಬಾ ಕರಿತಾನೆ, ಬಾ ಸಂಧ್ಯಾ ವಂದನೆ ಮಾಡು, ಸಕಾಲಕ್ಕೆ ಮಾಡು. ಹಿಂದಿನ ದಿನ ಎಲ್ಲ ಬಯಸ್ಕೊಂಡಿರ್ತಾನೆ, ಹಿಂದಿನ ನೋವು ಪಟ್ಕೊಂಡಿರ್ತಾನೆ ತಂದೆ, ನನ್ನ ಮಗ ನನ್ನ ಎದುರಿಗೆ ಧರ್ಮಾಚರಣೆ ಮಾಡ್ತಿಲ್ಲ ಅಂತ. ಆಮೇಲೆ ಅವನೇ ಇರ್ಲಿ ಬಿಡು, ಮಗು ಚಿಕ್ಕದಿದೆ, ಈಗ ಮತ್ತೆ ನಾನು ಇನ್ನೊಮ್ಮೆ ಕರೆಯೋಣ, ಇನ್ನೊಮ್ಮೆ ಹೇಳೋಣ, ಹೇಗೆ ಮತ್ತೆ ಮತ್ತೆ ಅವಕಾಶ ಕೊಟ್ಟು ತಂದೆ ಆದವನು ಮಗನನ್ನ ಅವನು ತನ್ನ ಧರ್ಮದ ಹಾದಿಗೆ ಕರಿಬೇಕು ಅಂತನೋ ಹಾಗೆ ನೀವು ನನ್ನ ಮೇಲೆ ಪ್ರಸನ್ನರಾಗಿ ನನಗೆ ಅನುಗ್ರಹ ಮಾಡಿ ಎಂದಾಗ ಇಂದ್ರೋತರು ಅಜ್ಞಾನಿಯಾದ ಮನುಷ್ಯ, ಮತ್ತೆ ಹೇಳ್ತಾರೆ ಅಜ್ಞಾನಿಯಾದ ಮನುಷ್ಯ ಕಾರ್ಯಗಳನ್ನು ಮಾಡ್ತಾನೆ. ಅದಕ್ಕಾಗಿ ಪಂಡಿತರು ಕೋಪಗೊಳ್ಳೋದಿಲ್ಲ. ನೀನು ಮಾಡಿದ ಪಾಪಕ್ಕೆ ನಿನ್ನ ಪಾಪಕ್ಕೆ ನಾನು ನಿಂದಿಸಿದನೇ ಹೊರತು ನಿನಗಲ್ಲ. ಆದರೆ ನನಗೆ ಗೊತ್ತು ನೀನೊಬ್ಬ ಸಜ್ಜೀವ ಇದೆಯಾ, ನೀನು ನಿನ್ನ ಒಂದು ಕರ್ಮಾನುಸಾರಿಯಾಗಿ ಇದನ್ನು ಮಾಡಿದೆಯೇ ಹೊರತು ನಿನ್ನ ಸ್ವಭಾವ ಅನುಸಾರಿಯಾಗಿ ಅಲ್ಲ. ಆದ್ದರಿಂದ ಧರ್ಮದ ಮೇಲೆ ದೃಷ್ಟಿ ಇಟ್ಟು ನೀನು ಮಾಡಿರುವಂತಹ ಅಕಾರ್ಯಕ್ಕೆ ನೀನು ಪಶ್ಚಾತ್ತಾಪವನ್ನು ಪಟ್ಟಿದ್ಯಾ, ಅದು ನನಗೆ ಕಾಣಿಸ್ತಾ ಇದೆ. ಆದರೆ ನೋಡಿ, ಮೊದಲಿಗೆ ಇದನ್ನು ಹೇಳ್ಬೋದಿತ್ತು ಇಂದ್ರೋತ ಮುನಿಗಳು, ಅವರು ಹೇಳಿಲ್ಲ. ಮೊದಲು ನಿಂದನೆಯನ್ನ ಮಾಡ್ತಾರೆ. ಆ ನಿಂದನೆಯನ್ನ ಅವನು ಹೇಗೆ ಸ್ವೀಕಾರ ಮಾಡದೆ ಸ್ವಭಾವಾನುಸಾರ ಸ್ವೀಕಾರ ಮಾಡಿದ ಮೇಲೆ ಗುರುಗಳು ಪ್ರಸನ್ನರಾಗಿ ಆ ಧರ್ಮಲೋಪವನ್ನ ಮಾಡುವುದಿಲ್ಲ ಅಂತ ಹೇಳಿ ನನಗೆ ವಚನವನ್ನ ಕೊಡು, ಮೊದಲು ನೀನು ಇನ್ನೊಮ್ಮೆ ಧರ್ಮಲೋಪವನ್ನ ಮಾಡೋದಿಲ್ಲ ಅಂತ ಹೇಳಿ ವಚನವನ್ನ. ನಾವು ಹೇಳ್ತೀವಿ ದೇವರಾಣೆ, ಪ್ರಾಮಿಸ್, ಏನೇನೋ ಹೇಳ್ತಿರ್ತೀವಿ, ಹೇಳಿದ ಮರುಕ್ಷಣದಲ್ಲಿ ಅದನ್ನು ತಪ್ಪುತ್ತಿರ್ತೀವಿ. ಆದರೆ ಆ ಜನಮೇಜಯ ಹಾಗಲ್ಲ. ಇಂದ್ರೋತ ಮುನಿಗಳು ನಿಂತ ಜಾಗವನ್ನ ಮುಟ್ಟಿ, ಸ್ವಾಮಿ ನಿಮ್ಮ ಪಾದ ಧೂಳಿಯ ಸಾಕ್ಷಿಯಾಗಿ ನಾನಿವತ್ತು ಪ್ರಮಾಣ ಮಾಡ್ತಾ ಇದ್ದೇನೆ, ನಾನು ಧರ್ಮಕ್ಕೆ ಲೋಪ ಮಾಡಲ್ಲ, ಬ್ರಾಹ್ಮಣರನ್ನ ಗೌರವದಿಂದ ಕಾಣ್ತೇನೆ ಅಂತ ಹೇಳಿದಾಗ ಇಂದ್ರೋತರು ಹೇಳ್ತಾರೆ, ಮಹಾರಾಜ, ನಿನ್ನಿಂದ ನನಗೆ ಯಾವ ಲಾಭವೂ ನನಗೆ ಬೇಕಾಗಿಲ್ಲ, ಅದರ ಅಪೇಕ್ಷೆಗಾಗಿ ಬಂದಿಲ್ಲ ನಾನು. ಆದರೆ ಕೇವಲ ಒಂದು ಧರ್ಮದ ಕಾರಣದಿಂದ, ದೇವನ ಆ ಒಂದು ಸನ್ನಿಧಾನದಿಂದ ದೇವ ನಿನಗೆ ಅನುಗ್ರಹ ಮಾಡ್ತಿದ್ದಾನೆ, ನಾನಲ್ಲ. ಹಾಗಾಗಿ ನಾನು ನಿನ್ನ ಕಣ್ಣಿಗೆ ಬಿದ್ದಿದ್ದೇನೆ. ಇಂತಹ ಪರಮ ಪಾಪಿಯಾದ ನಿನ್ನ ಕಣ್ಣಿಗೆ ನಾನು ಬೀಳೋನೇ ಅಲ್ಲ, ಆದರೆ ದೇವ ಅನುಗ್ರಹ ಮಾಡಬೇಕು ಅಂತ ಹೇಳಿ ನಿನ್ನ ಕಣ್ಣಿಗೆ ನಾನು ಬಿದ್ದಿದ್ದೇನೆ, ಇಷ್ಟು ಹೊತ್ತು ಮಾತನಾಡಿದ್ದೇನೆ ಅಂತ ಹೇಳ್ತಾ ಧರ್ಮದ ಕಾರಣದಿಂದ ಒಬ್ಬ ಪಾಪಿಯನ್ನ ಉದ್ಧರಿಸಬೇಕು. ಎಂತಹ ಪಾಪಿಯನ್ನೆಲ್ಲ ರಿಜೆಕ್ಟ್ ಮಾಡ್ತಾ ಹೋದ್ರೆ ಇಡೀ ಪ್ರಪಂಚದ ತುಂಬಾ ಪಾಪಿಗಳೇ ತುಂಬಿರ್ತಾರೆ. ಆದರೆ ಅವರು ಅಸಾತ್ವಿಕರಾಗಿದ್ದರೆ ಅವರನ್ನ ಹೇಗೆ ರಾಘವೇಂದ್ರ ಸ್ವಾಮಿಗಳು ಇವತ್ತು ಎಂಥ ಪಾಪಿಷ್ಠರಾದಂತಹ ನಮ್ಮನ್ನೂ ಉದ್ಧರಿಸೋ ಸಲುವಾಗಿ ಇವತ್ತಿಗೂ ಆ ಸೇತು ಹಿಮಾಚಲ ಪರ್ಯಂತ ಕೂತಿದರೋ, ಹಾಗೆ ಆವತ್ತು ಇಂದ್ರೋತ ಮುನಿಗಳು ಅವ್ರು ಹೇಳ್ತಾರೆ, ಧರ್ಮದ ಕಾರಣದಿಂದ ನಾನು ನಿನ್ನನ್ನು ಉದ್ಧರಿಸುವಂತಹ ಒಂದು ಮನಸ್ಸು ಮಾಡ್ತೇನೆ, ಅದರಿಂದ ನಾನು ದೇವನನ್ನ ಪ್ರಾರ್ಥನೆ ಮಾಡ್ತೇನೆ. ಇದೆಲ್ಲವನ್ನ ಸಾಮಾನ್ಯ ಜನರು ನೋಡ್ತಾರೆ. ಆಗ ಅವರು ನಿನ್ನನ್ನೂ ದೂಷಿಸ್ತಾರೆ, ನನ್ನನ್ನು ದೂಷಿಸ್ತಾರೆ. ಆದರೆ ನಾನು ಆ ಒಂದು ದೂಷಣೆಯನ್ನ ನಿನ್ನ ಉದ್ಧಾರದ ಸಲುವಾಗಿ ನಾನು ಸ್ವೀಕಾರ ಮಾಡಿಬಿಡ್ತೇನೆ. ಆದರೆ ನಿನ್ನ ಸುತ್ತಲಿನ ಜನ ನಿನ್ನನ್ನು ಪರಿತ್ಯಜಿಸ್ತಾರೆ. ಆ ಪ್ರಾಜ್ಞರಾದವರು ನನ್ನ ಅಭಿಪ್ರಾಯವನ್ನ ಅನುಮೋದನೆಯನ್ನು ಮಾಡ್ತಾರೆ. ಅದರಿಂದ ನೀನು ಯಾವ ಕಾರಣಕ್ಕೂ ಅವರಿಗೆ ದ್ರೋಹ ಮಾಡೋದಿಲ್ಲ. ಅವರು ಎಂಥ ಮಾತನ್ನೇ ಆಡಲಿ, ಮೊದಲಿಗೆ ಅವನನ್ನ ಮನಸ್ಸನ್ನ ಸರಿ ಮಾಡ್ತಾರೆ ಇಂದ್ರೋತ ಮುನಿಗಳು. ಯಾಕೆಂದ್ರೆ ನಾವೇನ್ ಅನ್ಕೋತೀವಿ, ಪಾಪ ಮಾಡಿದಾಗ ನಮ್ಮ ಮನಸ್ಸು ಹಾಳಾಗಿರುತ್ತೆ. ಆ ಮನಸ್ಸಿಗೆ ಮೊದಲು ಉಪದೇಶ, ಮನಸ್ಸನ್ನ ಮೊದಲು ಜ್ಞಾನಿಗಳೇ ಅಷ್ಟು. ನಾವು ಪಾತ್ರೆ ತೊಳಿಬೇಕಾದ್ರೆ ಮೊದಲು ಹೊರಗಡೆ ತಿಕ್ತೀವಿ, ಮೊದಲು ಹೊರಗಡೆದೆಲ್ಲ ಶುದ್ಧ ಆದ್ಮೇಲೆ ಒಳಗೆ, ಸಾಮಾನ್ಯ ಜನರ ಒಂದು ಇದು. ಆದ್ರೆ ನೋಡಿ, ತುಂಬಾ ಎಕ್ಸ್ಪರ್ಟ್ಸು ಪಾತ್ರೆ ತೊಳಿತಾ ಇರ್ತಾರೆ, ತೊಳೆದ ಅಭ್ಯಾಸ ಆಗೋಗಿರುತ್ತಲ್ಲ, ಅವರು ಮೊದಲು ಒಳಗೆ ಚೆನ್ನಾಗೆ ನೆನೆಬೇಕು. ಪಾತ್ರೆ ಎಲ್ಲ ನೀರು ಹಾಕಿ ಇಟ್ಟಿರ್ತೀವಿ, ಮೊದಲು ಒಳಗಿಂದೆಲ್ಲ ಕೊಳೆ ತೆಗೆದು ಆನಂತರ ಹೊರಗೆ ಉಜ್ತಾರೆ. ಆದರೆ ಹಾಗೆ ಜ್ಞಾನಿಗಳು ಅಷ್ಟೇ, ಮೊದಲು ನಮ್ಮ ಮನಸ್ಸಿಗೆ ಪ್ರಭಾವ ಬೀರ್ತಾರೆ. ಮನಸ್ಸಿನ ಪಾಪವನ್ನ, ಮನಸ್ಸು ಆ ಒಂದು ಪಾಪ ಕಾರ್ಯದಿಂದ ಹೇಗೆ ಪಶ್ಚಾತ್ತಾಪ ಪಟ್ಟಿದೆಯಲ್ಲ, ಅದಕ್ಕೆ ಮೊದಲು ಔಷಧಿಯನ್ನ ಕೊಟ್ಟು ಆನಂತರ ಆ ಒಂದು ಏನು ಬಂದಿದೆ ಕಾಯಕವಾಗಿ ಅವನಿಗೆ ಅದನ್ನ ಆಮೇಲೆ ಕಳೀತಾರೆ ಅಂತ ಹೇಳ್ತಾ ಜನಮೇಜರ ಹೇಳ್ತಾನೆ,
ಮಾತಿನಿಂದಾಗಲಿ ಮನಸ್ಸಿನಿಂದಾಗಲಿ ನಾನು ಬ್ರಾಹ್ಮಣರಿಗೆ ದ್ರೋಹವನ್ನು ಉಂಟು ಮಾಡುವುದಿಲ್ಲ, ಇನ್ನು ಯಾವುದೇ ಜನ್ಮದಲ್ಲಿ ಹುಟ್ಟಿದರೂ ನಾನು ಮಾಡುವುದಿಲ್ಲ ಸ್ವಾಮಿ. ಇದು ನನ್ನ ಭಗವಂತ ನನ್ನಿಂದ ನನ್ನ ಮಾಡಿಸಲಿ ಅಂತ ನೀವು ಆಶೀರ್ವದಿಸಿ ಅಂತ ಬೇರೆ ಕೇಳ್ತಾನೆ. ಎಂತಹ ದೀನತೆ ನೋಡಿ. ಈಗ ಇಂದ್ರೋತರು ಜನಮೇಜಯರಾಜನಿಗೆ ಧರ್ಮೋಪದೇಶವನ್ನ ಮಾಡ್ತಾರೆ. ಇದು ಧರ್ಮೋಪದೇಶ ಅಂದ್ರೇನು? ಪ್ರಾಯಶ್ಚಿತ್ತ ಪಟ್ಟಿದ್ದಕ್ಕೆ ಆ ಮನಸ್ಸಿಗೆ ನೀಡುವಂತಹ ಔಷಧಿ. ಆ ಪ್ರಾಯಶ್ಚಿತ್ತದಿಂದಾಗಿ ಮನಸ್ಸು, ಈಗ ನಮಗೆ ಕಣ್ಣಿನ ಒಂದು ಆಪರೇಷನ್ನು ಅಥವಾ ಕಣ್ಣಿನ ಬಗ್ಗೆ ಏನಾದರೂ ನೋಡಬೇಕು, ಡಾಕ್ಟರು ಚೆಕ್ ಮಾಡಬೇಕು ಅಂದ್ರೆ ಏನು ಮಾಡ್ತಾರೆ, ಒಂದು ಅರ್ಧ ಗಂಟೆ 3-4 ಸಲ ಕಣ್ಣಿಗೆ ಹಾಕಿ ಡೈಲ್ಯೂಟ್ ಮಾಡ್ತಾರೆ. ಕಣ್ಣಿನ ಇದು ಒಳಗಡೆನೂ ಅಷ್ಟೇ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೋಬೇಕು ಅಂದರೆ ಒಳಗೆಲ್ಲ ನೀರನ್ನು ಜಾಸ್ತಿ ಕುಡಿ, ಆಗ ಸ್ಕ್ಯಾನಿಂಗಲ್ಲಿ ಬ್ಲರ್ ಆಗಿರೋದು ಪರ್ಫೆಕ್ಟ್ ಆಗಿ ಕಾಣುತ್ತೆ. ಹಾಗೆ ಮೊದಲಿಗೆ ಮನಸ್ಸನ್ನೆಲ್ಲ ಮಾಡಿದ್ರು, ಆ ನಂತರ ಈಗ ಅವರಿಗೆ ಮನಸ್ಸಿಗೆ ಧರ್ಮೋಪದೇಶವನ್ನ ಮಾಡ್ತಾ ಇದ್ದಾರೆ. ಯಜ್ಞ, ದಾನ, ದಯೆ, ವೇದ, ಸತ್ಯ. ಮತ್ತೊಮ್ಮೆ ಹೇಳ್ತೇನೆ, ಯಜ್ಞ, ದಾನ, ದಯೆ, ವೇದ, ಸತ್ಯ, ಈ 3 ಪರಮ ಪವಿತ್ರವಾದದ್ದು. ಈ ಪ್ರಪಂಚದಲ್ಲಿ ಈ ಒಂದು 5 ಪರಮ ಪವಿತ್ರವಾಗಿದೆ. ಸದಾಚಾರವು ಇದಕ್ಕೆ ಸೇರಿದಾಗ ಅದು 6ನೇದಾಗತ್ತೆ. ಇದೆಲ್ಲವನ್ನ ಶ್ರದ್ಧೆಯಿಂದ ಆಚರಿಸು. ನೀನು ಮಾಡುವ ಕೆಲಸದಲ್ಲಿ ಯಜ್ಞ, ಅದು ಯಜ್ಞತ್ವೇನ ಮಾಡ್ತಿದ್ಯಾ. ದಾನ ಇದೆಯಾ ನೀನು ಮಾಡುವ ಕೆಲಸದಲ್ಲಿ. ದಾನ ಅಂದ್ರೆ ನಿನ್ನೆನೇ ನಾ ಹೇಳಿದೆ, ಅಕ್ಷಯ ತೃತೀಯದಂದು. ದಾನ ಅಂದ್ರೆ ಕರ್ತವ್ಯದ ದೃಷ್ಟಿಯಿಂದ, ಸ್ವಾಮಿ ನೀನು ನನಗೆ ಕೊಟ್ಟ ಕರ್ತವ್ಯ ಅಂತ ತಿಳಿದು. ಸಾಮಾನ್ಯವಾಗಿ ದಾನ ಅನ್ಬೇಕಾದ್ರೆ ಒಂದು ಅಹಂಕಾರ ಬರುವ ಎಲ್ಲ ಸಾಧ್ಯತೆಗಳು ಇದೆ. ಆದ್ರೆ ದಾನ ಅಂದ್ರೆ ಅದು ಕರ್ತವ್ಯ. ದೇವ ನನಗೆ ಕೊಟ್ಟಿದ್ದಾನೆ, ಯಾರಿಗೆ ಅದು ಅವಶ್ಯಕತೆ ಇದೆಯೋ ಅದಕ್ಕೆ ಕೊಡುವುದಕ್ಕಾಗಿ ಒಬ್ಬ ಅಧಿಕಾರಿಯನ್ನಾಗಿ ನನ್ನನ್ನು ನೇಮಿಸಿ ಕೊಟ್ಟಿದ್ದಾನೆ ಅಂತ ತಿಳಿದು ಕೊಡಬೇಕು. ಇದು ನನ್ನದು, ನನ್ನ ಅಹಂಕಾರ, ನಾನು ಕೊಡ್ತಾ ಇದ್ದೇನೆ ನೋಡಿ, ತೆಗೆದುಕೊಳ್ಳೋರು ಕಡಿಮೆ ಅಂತನೋ ಅಹಂಕಾರ ಬರುತ್ತೆ. ಆದ್ರೆ ಅದು ಹಾಗೆ ನಮ್ಮ ಜೀವನದಲ್ಲಿ 5 ಇದೆಯಾ. ಒಂದು ಕೆಲಸ ಮಾಡುವಾಗ ಈ 5 ಅದು ನಾವು ಇದನ್ನ ಯಜ್ಞತ್ವೇನ, ಈಗ ನಮ್ಮ ಇಡೀ ಜೀವನ ಒಂದು ಯಜ್ಞ ಅಂತ ಇಲ್ಲಿ ಶಾಸ್ತ್ರ ಹೇಳುತ್ತೆ. ಪ್ರಾತಃ ಸವನ, ಮಾಧ್ಯಂದಿನ ಸವನ, ಸಾಯಂ ಸವನ ಅಂತ ಹೇಳಿ ಇಡೀ ಜೀವನ ಒಂದು ಯಜ್ಞದಂತೆ ಅದು ನಾವು ಮಾಡ್ತಾ ಇದೀವ. ಪ್ರತಿಯೊಂದು ಹಂತದಲ್ಲಿ ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು. ದಾನ, ನನಗೆ ನನ್ನ ಜೀವನದಲ್ಲಿ ನಾನು ಮಾಡುವ ಕೆಲಸದಲ್ಲಿ ದಾನ ಇದೆಯಾ ಅಂದ್ರೆ, ದಾನ ಅಂದ್ರೆ ಕರ್ತವ್ಯದ ದೃಷ್ಟಿಯಿಂದ ದೇವ ನನಗೆ ಕೊಟ್ಟಿದ್ದಾನೆ, ಇದನ್ನ ನಾನು ಕೊಡ್ತೇನೆ. ಇವತ್ತು ನನಗೆ ಕೈಯ ಶಕ್ತಿ ಕೊಟ್ಟಿದ್ದಾನೆ ದೇವ, ಅದರಿಂದ ನಾನು ಯಾರೋ ಒಬ್ಬ ಬ್ರಾಹ್ಮಣರಿಗೆ ಏನೋ ಅವರ ಮನೆಯಲ್ಲಿ ತೊಂದರೆ ಆಗಿದೆ, ಇವತ್ತು ನನಗೆ ದೇವ ಶಕ್ತಿ ಕೊಟ್ಟಿದ್ದಾನೆ, ಆ ಕೈಗಳಿಂದ ಹೋಗಿ ಅವರಿಗೆ ಕೆಲಸ ಮಾಡಿಕೊಟ್ಟು ಬರ್ತೇನೆ. ಅದು ದಾನ, ನನ್ನ ಕೈಗಳಲ್ಲಿರ್ತಕ್ಕಂಥ ಶಕ್ತಿಯ ದಾನ. ನಾನು ಒಂದು ಮಗುವನ್ನ, ಪಾಪ ತಾಯಿ ಎಲ್ಲೋ ಹೋಗಬೇಕು ಅಂತಿರುತ್ತೆ, ಆಗ ಮಗುವನ್ನ ನೋಡಿಕೊಂಡ್ರೆ ಅದು ಒಂದು ದಾನ. ಯಾಕೆಂದ್ರೆ ನಾವು ಆ ದೃಷ್ಟಿ ಇಟ್ಟು ಆ ಮಗು ಆ ಕಡೆ ಈ ಕಡೆ ಹೋಗ್ದಂಗೆ ಅದನ್ನ ಸರಿಯಾದ ರೀತಿಯಲ್ಲಿ ಗಮನಿಸಿ ಅವರಿಗೆ ಕೊಟ್ಟು, ನನ್ನ ಕೈಲಾದಷ್ಟು ನನಗೆ ಕಣ್ಣಿಗೆ ಶಕ್ತಿ ಕೊಟ್ಟಿದ್ದಕ್ಕೆ ಕಣ್ಣಿನಿಂದ ನಾವು ಅನ್ಕೊಂಡಿದೀವಿ ದಾನದ ಒಂದು ವೇದ ಕಾಲದ ಋಷಿ ಮುನಿಗಳ ಹತ್ರ ಹೋಗ್ಬಿಟ್ರೆ ದಾನಕ್ಕೆ ಬೇರೆ ರೀತಿಯ ಒಂದು ದೃಷ್ಟಿಕೋನವನ್ನೇ ಕೊಟ್ಬಿಡ್ತಾರೆ. ಕಣ್ಣಿನಿಂದ ಮಾಡ್ಬೋದು, ಕಿವಿಯಿಂದ ದಾನ ಮಾಡ್ಬೋದು, ಬಾಯಿಯಿಂದ ದಾನ ಮಾಡ್ಬೋದು, ಕೈ ಕಾಲ್ಗಳು ಪ್ರತಿಯೊಂದು ಏಕಾದಶ ಇಂದ್ರಿಯಗಳಿಂದಲೂ ನಾವು ದಾನ ಮಾಡಬಹುದು ಅಂತ ಇಲ್ಲಿ ಇಂದ್ರೋತ ಮುನಿಗಳು ಜನಮೇಜಯನಿಗೆ ಹೇಳ್ತಾ ಇದ್ದಾರೆ. ವೇದೋಕ್ತವಾಗಿದೆಯಾ ನಾನು ಮಾಡುವ ಕರ್ಮ, ವೇದೋಕ್ತವಾಗಿದೆಯಾ? ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ, ನಮಗೆ ವೇದಕ್ಕೆ ಅನಧಿಕಾರಿಗಳು ನಾವು, ಆದ್ರೆ ನಮಗೆ ವೇದದಲ್ಲಿ ಏನು ಹೇಳಿದೆ ಅನ್ನೋದು ಗೊತ್ತಿಲ್ಲ. ಅದರಿಂದ ನಾವು ಮಾಡುವ ಕರ್ಮ ವೇದೋಕ್ತವಾಗಿದೆಯಾ ಇಲ್ವಾ ಅನ್ನೋದು ನಾವು ಹೇಗೆ ತಿಳಿಯೋದು? ಯಾಕೆಂದ್ರೆ ಎಲ್ಲವೂ ತೇನ ವಿನಾ ತೃಣಮಪಿ ನ ಚಲತಿ ಅಂತ ಹೇಳಿ ನೋಡಿ, ದೇವ ಅವರಲ್ಲಿ ನಿಂತು ಮಾಡ್ತಿದ್ದಾನೆ ಅನ್ನೋದು ಮಾತ್ರ ನಮಗೆ ಗೊತ್ತಾಗತ್ತೆ. ಆದ್ರೆ ದೇವ ಅವರಲ್ಲಿ ನಿಂತು ಆ ಕರ್ಮಾನುಸಾರಿಯಾಗಿ ಬಿಂಬನಾಗಿ ಮಾಡಿಸಬಹುದು. ಆದರೆ ಯಾವುದು ಅವನಿಗೆ ಪ್ರಿಯ, ಯಾವುದು ಅಪ್ರಿಯ ಅನ್ನೋದನ್ನ ಶಾಸ್ತ್ರ ವೇದಗಳ ಮೂಲಕ ತಿಳಿಯುತ್ತೆ. ನಾವು ವೇದಕ್ಕೆ ಅನಧಿಕಾರಿಗಳಾದ್ರೇನು, ವೇದ ಬಲ್ಲಂತಹ ಬ್ರಾಹ್ಮಣರು ಶಾಸ್ತ್ರ ಹೇಳ್ತಾ ಇದೆ ಈ ರೀತಿ ನಿನ್ನ ಜೀವನ ಇರಬೇಕು ಅಂತ, ನಾವು ಅದಕ್ಕೆ ತಕ್ಕದಂತೆ ನಡೀತಿದೀವ. ಇಡೀ 24 ಗಂಟೆ ಬೇಡ, ನಾವು ಮೊದಲು 5 ನಿಮಿಷ ನಾವು ವೇದೋಕ್ತವಾಗಿ ವೇದದಲ್ಲಿ ತಿಳಿಸಿದಂತೆ ನಾವು ಜೀವನ ಮಾಡ್ತಾ ಇದೀವ, ಒಂದೊಂದು ಇಂದ್ರಿಯದಿಂದ ನಾವು ಜೀವನ ಮಾಡ್ತಿದೀವ ಅಂತ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳಬೇಕು. ಸತ್ಯ ಅನ್ನೋದು ನಮ್ಮ ಒಂದು ಮಾತಿನಲ್ಲಿ, ಕೃತಿಯಲ್ಲಿ ಸತ್ಯ ಇದೆಯಾ? ಸಜ್ಜನರಿಗೆ ಹಿತವಾದದ್ದು ಯತ್ ಸತಾಂ
ಸಜ್ಜನರಿಗೆ ಯಾವುದು ಹಿತವೋ ಅದನ್ನ ಸತ್ಯ ಅಂತ ಕರೀತಾರೆ. ಇಂತಹ ಸತ್ಯ ನನ್ನ ಒಂದು ಜೀವನದಲ್ಲಿ ನನ್ನೊಳಗೆ ಇದೆಯಾ ಅಂತ ತಿಳಿದು ಸದಾಚಾರ್ಯ ಆಗಬೇಕು. ಸದಾಚಾರಿ ಅಂದ್ರೆ ನಾವು ಯಾವ ಧರ್ಮದಲ್ಲಿ ಹುಟ್ಟಿದ್ದೇವೆ, ಯಾವ ಧರ್ಮದಲ್ಲಿ ನಾವು ಹುಟ್ಟಿದ್ದೇವೆ ಅದಕ್ಕೆ ತಕ್ಕಂತೆ. ಈಗ ಕ್ಷತ್ರಿಯನಾಗಿ ಹುಟ್ಟಿದ್ರೆ ಯುದ್ಧ ಅನ್ನೋದು ಅವನ ಪರಮ ಧರ್ಮ. ಹೇಗೆ ಅರ್ಜುನ ಅದನ್ನ ಬಿಟ್ಟಾಗ ಕೃಷ್ಣ ಅದನ್ನ ಉಪದೇಶ ಮಾಡಿ ಆನಂತರ ಯುದ್ಧದಲ್ಲಿ ತೊಡಗಿಸ್ತಾನೆ. ಅದೇ ಒಬ್ಬ ಬ್ರಾಹ್ಮಣ ಯುದ್ಧ ಮಾಡಕ್ಕೆ ಹೋಗ್ಬಾರ್ದು. ದ್ರೋಣಾಚಾರ್ಯರು ಭೀಷ್ಮಾಚಾರ್ಯರ ಒಂದು ಪರಾಕ್ರಮ ಜಾಸ್ತಿ ಆದಾಗ ಕೃಷ್ಣ ಹೇಳ್ತಾನೆ, ಸ್ವಾಮಿ ಬ್ರಾಹ್ಮಣರು ನೀವು ಯುದ್ಧಕ್ಕೆ ಆ ಒಂದು ಆಚಾರ್ಯರಾಗಿದ್ದೀರಾ, ಯುದ್ಧದ ಒಂದು ಇದು ಕಡಿಮೆ ಮಾಡಿಕೊಳ್ಳಿ, ಆ ತೀವ್ರತೆಯನ್ನು ಕಡಿಮೆ ಮಾಡಿ ಅಂತಾನೆ. ನಮ್ಮ ಧರ್ಮಾಚರಣೆ ನಾವು ತಾಯಿಯಾಗಿದ್ದೇವೆ, ಹೆಂಡತಿಯಾಗಿದ್ದೇವೆ, ಮಕ್ಕಳಾಗಿದ್ದೇವೆ, ಒಂದೊಂದು ರೀತಿಯಲ್ಲಿ ಒಂದೊಂದು ಬಗೆಯ ಸಂಬಂಧಗಳಿಂದ ನಾವು ಗುರುತಿಸ್ಕೋತಾ ಇದ್ದೀವಿ. ಆದರೆ ಮನುಷ್ಯ ಧರ್ಮ ಅಂತ ಒಂದು ಇದೆ. ಆ ಮನುಷ್ಯ ಧರ್ಮ ನಮ್ಮಲ್ಲಿ ಇದೆಯಾ? ಈ ಸದಾಚಾರವಿದೆಯಾ? ನಮ್ಮ ಧರ್ಮಕ್ಕೆ ತಕ್ಕಂತೆ ನಾವು ಬದುಕ್ತಿದೀವ? ನಮ್ಮ ಧರ್ಮ ಹೇಳುತ್ತೆ ಈಗ ನಾವು ಏನು ರಾಯರಲ್ಲಿ ಹೇಳ್ತೀವಿ, ಸತ್ಯ ಧರ್ಮ ರಥಾಯಚ. ಅವರು ಎಲ್ಲ ಆಶ್ರಮಗಳಲ್ಲೂ ಅವರು ಸತ್ಯ ಧರ್ಮವನ್ನ ಆಚರಣೆ ಮಾಡಿದವರು, ಸತ್ಯವಾಗಿ ಬದುಕಿದ್ದಾರೆ. ಅಂದ್ರೆ ಜಗತ್ತು ಸತ್ಯ ಅನ್ನೋದನ್ನ ಒಪ್ಪಿಕೊಂಡು ಸಜ್ಜನರಿಗೆ ಹಿತವಾದದ್ದನ್ನ ಮಾಡಿಕೊಂಡು ಅವರು ಬದುಕಿದ್ದಾರೆ. ಅದಕ್ಕೆ ದೇವ ಅವರಿಗೆ ಅನುಗ್ರಹ ಮಾಡಿದ್ದಾನೆ. ಇದೆಲ್ಲವನ್ನ ಎಕ್ಸಾಂಪಲ್ ಆಗಿ ತಗೊಂಡು ರಾಯರು ಅದನ್ನ ಮಾಡಿದ್ದಾರೆ ಅಂದಮೇಲೆ ನಾವು ಅವರಂತೆ ಅನುಸರಿಸಬೇಕು. ದೊಡ್ಡವರನ್ನ ಅನುಸರಿಸಿ ನಮಗೆ ಇದು ಧರ್ಮವಾ ಅನ್ನುವ ಜಿಜ್ಞಾಸೆ ಬಂದರೆ ದೊಡ್ಡವರು ಮಾಡಿದ್ದಾರೆ ಅಂದ ಮೇಲೆ ಅದು ಧರ್ಮ ಅಂತ ತಿಳಿದು ನಾವು ಮಾಡಬೇಕು. ಅದರಿಂದ ಅವ್ರು ಹೇಳ್ತಾರೆ, ಕುರುಕ್ಷೇತ್ರ ಅನ್ನೋದು ಅತಿ ಪರಮ ಪವಿತ್ರವಾದಂತಹ ಕ್ಷೇತ್ರ. ಕುರುಕ್ಷೇತ್ರ, ಈ ದೇಹವೇ ಕುರುಕ್ಷೇತ್ರವಾಗಿದೆ. ಕುರು ಅಂದ್ರೆ ಮಾಡು ಅಂತ ಅರ್ಥ. ಈ ಮಾಡುವುದಕ್ಕಾಗಿ ನಮಗೆ ಈ ದೇಹ ಬಂದಿದೆ. ಏನು ಮಾಡುವುದಕ್ಕೆ? ದೇವನಿಗೆ ಸಮ್ಮತವಾದಂತಹ ಕರ್ಮಗಳನ್ನು ಮಾಡುವುದಕ್ಕಾಗಿ ಈ ದೇಹ ಬಂದಿದೆ. ಅದರಿಂದ ನೀನು ತೀರ್ಥಕ್ಷೇತ್ರಗಳ ಯಾತ್ರೆಯಿಂದಲೂ ಪಾಪ ನಾಶವಾಗುತ್ತೆ. ಆದರೆ ಈ ಪಿಂಡಾಂಡದಲ್ಲಿ ಮಾಡುವಂತಹ ಏನು ನೀವು ಎಂಥ ತೀರ್ಥಕ್ಷೇತ್ರಕ್ಕೆ ಹೋದ್ರು ನಮ್ಮ ಅನಾಚಾರವಿದ್ರೆ ಆ ಕ್ಷೇತ್ರ ಯಾತ್ರೆ ನಮಗೆ ಫಲ ಕೊಡೋದಿಲ್ಲ. ಅದರಿಂದ ನಾವು ಮೊದಲಿಗೆ ಕುರುಕ್ಷೇತ್ರ, ಈ ಕ್ಷೇತ್ರವನ್ನ ಶುದ್ಧವನ್ನಾಗಿ ಮಾಡಿಕೊಂಡು ತೀರ್ಥಕ್ಷೇತ್ರ ಯಾತ್ರೆಯನ್ನು ಮಾಡಬೇಕು. ಅನಂತರ ಬಲ ಮತ್ತು ದಾನದಿಂದ ನಾವು ಸ್ವರ್ಗವನ್ನಾದರೂ ಜಯಿಸಬಹುದಾಗಿದೆ. ಅಂದರೆ ಏನು? ನಮ್ಮ ಧರ್ಮಕ್ಕೆ ಒಂದು ಸಮ್ಮತವಾದಂತಹ ಬಲ ಮತ್ತು ದಾನದ ಮೂಲಕವಾಗಿ ನಾವು ಸ್ವರ್ಗವನ್ನು ಜಯಿಸಬಹುದು. ಆದ್ರಿಂದ ಶಾಸ್ತ್ರ ವಿರುದ್ಧವಾದಂತಹ ಕರ್ಮ ಮಾಡಿದರೆ ಅದಕ್ಕೆ ಪಾಪವನ್ನ ನೆನೆಸಿಕೊಂಡು, ಈಗ ನಾವು ಪುಣ್ಯ ಕರ್ಮಗಳನ್ನ ನೆನೆಸ್ಕೊಂಡು ನೋಡಿ, ನಾವು ಆ ರೀತಿ ಮಾಡಿದ್ವಿ ರೀ, ನಾವು ಅಲ್ಲಿ 22ನೇ ಇಸ್ವಿನಲ್ಲಿ ಹಿಂಗೆ ಮಾಡಿದ್ವಿ, 19ನೇ ಇಸ್ವಿಲಿ ಹಿಂಗೆ ಮಾಡಿದ್ವಿ, ಬರೀ ಪುಣ್ಯ ಕರ್ಮಗಳ ನೆನಪಾಗ್ತಾ ಇದೆ. ನಾವು ಪಾಪಗಳು ಮಾಡಿದ್ದನ್ನ ಎಂದಾದರೂ ನಾವು ಮನನ ಮಾಡ್ತೀವ? ಇಂತಹ ಪಾಪ ಮಾಡಿದೆ ನನ್ನ ಮನಸ್ಸಿಗೆ ತಿಳಿದೇ ಇರೋದು ಬೇಡ, ತಿಳಿದಿರೋದನ್ನು ಯಾವತ್ತಾದ್ರೂ ಮನನ ಮಾಡಿದೀವ? ಇಲ್ಲ. ಆದ್ರೆ ಇಂದ್ರೋತ ಮುನಿಗಳು ಹೇಳ್ತಾರೆ, ನೀನು ಮಾಡಿದಂತಹ ಪಾಪವನ್ನ ನೆನೆಸಿಕೊಂಡು ಇನ್ನು ಮುಂದೆ ಇಂತಹ ಕಾರ್ಯವನ್ನ ಮಾಡಲ್ಲ. ಅವತ್ತು ನಾನು ಹಾಗೆ ಮಾಡಿದ್ದೆ. ನಾವು 10 ಮಂದಿಯ ವೈಷ್ಣವರ ಮುಂದೆ ಕೈ ಎತ್ತಿ ಹೇಳ್ಕೋಬೇಕಂದ್ರೆ ಇಂತಹ ಪಾಪ ಮಾಡಿಬಿಟ್ಟಿದೆ, ಯಾವತ್ತಾದ್ರೂ ಯಾರಾದ್ರೂ ಹೇಳ್ಕೋತೀವ? ಇಲ್ಲ. ನಾವು ಪುಣ್ಯ ಕರ್ಮಗಳ ಸನ್ಮಾನ ಪತ್ರಗಳು ಬೇರೆಯವ್ರು ಕೊಡೋದಿರ್ಲಿ, ನಮಗ್ ನಾವೇ ಸನ್ಮಾನ ಮಾಡ್ಕೋತಾ ಇರ್ತೀವಿ. ಅಂತಹ ಹೀನ ಸ್ಥಿತಿಯಲ್ಲಿ ನಾವು ಇದೀವಿ. ಇಂದ್ರೋತ ಮುನಿಗಳನ್ನ ಸ್ಮರಣೆ ಮಾಡಬೇಕು. ಜನಮೇಜಯನಿಗೆ ಹೇಳ್ತಾ ಇದ್ದಾರೆ, ನೀನು ಶಪಥ ಮಾಡು, ಇನ್ನೆಂದೂ ಇಂತಹ ಕಾರ್ಯವನ್ನು ಮಾಡೋದಿಲ್ಲ. ಅದರಿಂದ ತೀರ್ಥಕ್ಷೇತ್ರಗಳಿಂದ, ತೀರ್ಥಯಾತ್ರೆಗಳಿಂದ, ಅದರ ಒಂದು ಸನ್ನಿಕರ್ಷದಿಂದ ನೀನು ಪಾಪದಿಂದ ವಿಮುಕ್ತನಾಗಬಹುದು. ಕಲ್ಯಾಣಕರವಾದಂತಹ ಕಾರ್ಯಗಳನ್ನ ಮಾಡೋನು ಸತ್ಫಲವನ್ನೇ ಯಾವತ್ತು ಹೊಂದುತ್ತಾನೆ. ನೀನು ಧರ್ಮೋಕ್ತವಾದಂತಹ ಸಣ್ಣ ಧರ್ಮಾಚರಣೆ ಮಾಡಿದರೂ ನಿನಗೆ ಅದರಿಂದ ಒಳ್ಳೆಯದೇ ಆಗತ್ತೆ, ದುಷ್ಕಾರ್ಯಗಳಿಗೆ ದುಷ್ಫಲವೇ ಆಗತ್ತೆ. ಅದರಿಂದ ಅಘಮರ್ಷಣ ಸೂಕ್ತವನ್ನ ಜಪ ಮಾಡು. ಅದರಿಂದ ನಿನಗೆ ಅತ್ಯಂತ ನಶಿಸೋದಕ್ಕೆ ಸಾಧ್ಯವಿಲ್ಲದಂತಹ ಪಾಪಗಳು ಅವರು ಇಂದ್ರೋತ ಮುನಿಗಳು ಅಧಿಕಾರಿಗಳು ಜನಮೇಜಯ ಅಘಮರ್ಷಣ ಸೂಕ್ತ ಮಾಡಿದ. ಆದರೆ ನಾವು ಏನು ಮಾಡಬೇಕು? ಪರಮ ಪಾಮರರು ಈ ಪಾಪದ ಒಂದಿದನ್ನ ಮೊದಲಿಗೆ ನಾವು ಮಾಡುವಂತಹ ಮೊದಲ ಪ್ರಯತ್ನ ಇಂದ್ರೋತ ಮುನಿಗಳು ಹೇಳ್ತಾರೆ. ಎಲ್ಲ ಸ್ತ್ರೀ ಶೂದ್ರ ಬ್ರಹ್ಮ ಬಂಧುಗಳಿಗೆ ಹೇಳ್ತಾ ಇದ್ದಾರೆ,
ನೀವು ಮಾಡಿದಂತಹ ಪಾಪಗಳ ಪಟ್ಟಿ ಮಾಡ್ತಾ ಹೋಗಿ. ನಾವು ಅದನ್ನು ಮಾಡಲ್ಲ. ನಾವು ಪುಣ್ಯಗಳನ್ನು ಪಟ್ಟಿ ಮಾಡಿ ಮತ್ತೆ ಮತ್ತೆ ನೆನೆಸಿಕೊಂಡು ಅಹಂಕಾರ ಪಡ್ತಾ ಇರ್ತೀವಿ. ಆದರೆ ನಾನು ಮಾಡಿದ ಪಾಪ ಅವತ್ತಿನ ದಿನ ಹೇಳ್ಕೊಳ್ಳೋದಾದ್ರೆ ನಾವು ಹೇಳ್ತೀವಿ, ಒಂದು ದಿನ ನನ್ನದೇ ಆದ, ಯಾಕೆಂದ್ರೆ ದಯಮಾಡಿ ತಪ್ಪು ತಿಳಿಬೇಡಿ ಯಾರು, ನಮ್ಮ ಅನುಭವ ನಾವು ಹೇಳ್ಬೋದಷ್ಟೇ. ಅದು ಒಂದು ದಿನ ಹಿಂದೆ ನಮ್ಮ ಅತ್ತೆ ಮಾವ ಎಲ್ಲರೂ ಇರೋ ಕಾಲಕ್ಕೇನೆ ನಮ್ಮ ಅಮ್ಮನವರು ಸಾಯಂಕಾಲ ಅವರಿಗೆ ಪಾಪ ವಯಸ್ಸಾಗಿದೆ, ಅಸ್ತಮ ಇತ್ತು, ಆ ಬಿಸಿ ನೀರು ಬಾಯ್ಲರ್ ಅವಾಗೆಲ್ಲ ಇದ್ದಿದ್ದು, ಬಿಸಿ ನೀರು ಹಾಕೊಂತಿದ್ರೆ ನಾನು ಅನ್ನಿಸ್ತಿತ್ತು, ಅಯ್ಯೋ ಕರೆಂಟ್ ಬಿಲ್ ಎಷ್ಟೊಂದು ಬರುತ್ತೆ, ಇವರು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಎಲ್ಲ ಹಾಕ್ತಿರ್ತಾರಲ್ಲ, ಅವ್ರು ಹಾಕೋದು ನಾನು ಹೋಗಿ ಆಫ್ ಮಾಡೋದು. ಎಂಥ ಈಗಲೂ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ಯಾಕೆಂದ್ರೆ ನನಗೆ ಆಯಿತು, ಕಾಲೆಲ್ಲ ಆ ಒಂದು ತೊಂದರೆ ಆಗಿ ಕಾಲೆಲ್ಲ ಊದ್ಕೊಂಡ್ಬಿಟ್ಟಿದೆ, ಏನು ಮಾಡಿದ್ರು ತಣ್ಣೀರು ಮುಟ್ಟಕ್ಕಾಗ್ತಿಲ್ಲ ನನಗೆ. ಆಗ ನನಗೆ ಥಟ್ಟಂತ ನೆನಪಾಯ್ತು, ನೋಡು ಅವತ್ತು ಅವರು ಬಿಸಿ ನೀರು ಬೇಕು ಅಂದಾಗ ನಾನು ಆಫ್ ಮಾಡಿ ಬರ್ತಿದ್ದೆ. ಎಂತಹ ಪಾಪಿ ನಾನು ಸ್ವಾಮಿ, ಇನ್ನೆಂದೆಂದೂ ನನಗೆ ಇಂತಹ ಕಾರ್ಯ ಮಾಡಿಸ್ಬೇಡ. ಅಂದರೆ ಮನಸ್ಸಿಗೆ ನೋವ. ಅದು ಒಂದಿನ ಅಲ್ಲ, 2 ದಿನ ಅಲ್ಲ, ಚಳಿಗಾಲದಲ್ಲಿ ಎಂದು ನಾನು ತಣ್ಣೀರಲ್ಲಿ ಕಾಲು ತೊಳ್ಕೊತೀನೋ ನನಗೆ ಎಷ್ಟು ನೋವಾಗ್ತಿದೆಯೋ ಆಗೆಲ್ಲ ನನ್ನ ಕಣ್ಣಲ್ಲಿ ನೋವಿಗಿಂತ ಹೆಚ್ಚು ಪ್ರಾಯಶ್ಚಿತ್ತದಿಂದ ಕಣ್ಣೀರು. ಅಯ್ಯೋ ಇವತ್ತು ಅವರಿಲ್ಲ, ಇದ್ದಿದ್ರೆ ಇಡೀ ದಿನ ಇಡೀ ಚಳಿಗಾಲ ಪೂರ್ತಿ ಬಿಸಿ ನೀರನ್ನು ಅವರಿಗೆ ತಯಾರು ಮಾಡಿಡ್ಬೋದಿತ್ತು. ಆದರೆ ನೋಡಿ, ಪಾಪ ಮಾಡಿಬಿಡ್ತೇವೆ, ಆದರೆ ಅದ್ರ ಪ್ರಾಯಶ್ಚಿತ್ತಕ್ಕೆ ಜನ್ಮಗಳಾದರೂ ಅದು ನಮಗೆ ಹೋಗೋದಿಲ್ಲ. ಎಷ್ಟು ಕಷ್ಟಪಡಬೇಕು ಒಂದು ಪಾಪದನ್ನು ಕಳೆಯೋದಕ್ಕೆ. ಅದಕ್ಕೆ ಹರಿನಾಮ ಸ್ಮರಣೆ ಬಿಟ್ಟು ಬೇರೆ ಇನ್ನೊಂದಿಲ್ಲ. ಸ್ತ್ರೀ ಶೂದ್ರ ಬ್ರಹ್ಮ ಬಂಧುಗಳಿಗೆ ನೀನು ಮಾಡಿದ ತಪ್ಪನ್ನ ದೇವನ ಮುಂದೆ ಪ್ರಾರ್ಥಿಸು. ನಾನು ಇಂಥ ಹೀನನಾಗಿದ್ದೇನೆ, ನನ್ನ ಉದ್ಧಾರ ಮಾಡುವಂಥ ಜ್ಞಾನಿಗಳ ಬಳಿ ಶರಣಾಗಿ ಅಂತ ಇಂದ್ರೋತ ಮುನಿಗಳು ಧರ್ಮೋಪದೇಶವನ್ನ ಮಾಡ್ತಿದ್ದಾರೆ. ಹೀಗೆ ಅವನನ್ನ ಧರ್ಮ ಮಾರ್ಗ ಪ್ರವೃತ್ತನನ್ನಾಗಿ, ಯಾರನ್ನ ಜನಮೇಜಯರಾಜನನ್ನ ಧರ್ಮ ಮಾರ್ಗ ಪ್ರವೃತ್ತನನ್ನಾಗಿ ಮಾಡಿ ಆ ಇಂದ್ರೋತರು ಅವನ ರಾಜ್ಯಕ್ಕೆ ಬಂದು ಆ ಮುನಿಗಳನ್ನೆಲ್ಲ ಆಹ್ವಾನ ಮಾಡ್ತಾರೆ. ಎಲ್ಲ ತಪಸ್ವಿಗಳನ್ನು ಆಹ್ವಾನ ಮಾಡಿ ವಿಧಿಪೂರ್ವಕವಾಗಿ ಅವನಿಂದ ಅಶ್ವಮೇಧ ಯಾಗವನ್ನು ಮಾಡಿಸಿದರು. ಜನಮೇಜಯ ಆಗ ಪಾಪದಿಂದ ವಿಮುಕ್ತನಾಗಿ ರಾಜ್ಯಭಾರವನ್ನು ಮುಂದುವರಿಸ್ತಾನೆ ಅಂತ ಅವನ ಚರಿತ್ರೆಯಲ್ಲಿ ಬರುತ್ತೆ. ಈಗ ಅಶ್ವಮೇಧ ಯಾಗವನ್ನು ಯಾಕೆ ಮಾಡಿಸಿದ್ರು ಅಂದರೆ, ಎಲ್ಲ ಇಡೀ ಅವನ ಏನೇನು ಪಾಪಗಳಿದೆ ಆ ಪಾಪಗಳಿಗೆ ಪ್ರಾಯಶ್ಚಿತ್ತ ರೂಪವಾಗಿ, ಪಾಪಗಳಿಗೀಗ ನಾವು ಕೃಷ್ಣಾರ್ಪಣ ಮಸ್ತು ಅಂತ ಹೇಗೆ ಪುಣ್ಯ ಕರ್ಮವನ್ನು ಮಾಡಿ ಕೃಷ್ಣನಿಗೆ ಅರ್ಪಣೆ ಮಾಡ್ತೀವೋ ಹಾಗೆ ಪಾಪ ಕರ್ಮಗಳನ್ನು ಅರ್ಪಣೆ ಮಾಡೋದಕ್ಕೆ ಬರೋದಿಲ್ಲ. ಏನು ದೇವನ ಕೈಯಲ್ಲಿ ಏನು ಹಾಕಿದ್ರು ಅದು ಅನಂತ ಆಗತ್ತೆ. ಅದರಿಂದ ನಾವು ಪಾಪಗಳನ್ನು ಹಾಕಿದ್ರೆ ಆ ಪಾಪವು ಅನಂತ ಮಾಡಿ ಮತ್ತೆ ನಮಗೆ ಕೊಡ್ತಾನೆ. ಇದನ್ನು ಭೀಮಸೇನ ದೇವರು ನಮಗೆ ಹೇಳ್ತಾರೆ, ಅದು ಧರ್ಮರಾಜನಿಗೆ ಹೇಳೋ ಮಾತು. ಹಾಗಾಗಿ ನಾವು ಮಾಡಿದ ಪಾಪದ ಪ್ರಾಯಶ್ಚಿತ್ತಕ್ಕೆ ಒಂದು ಪುಣ್ಯ ಕರ್ಮವನ್ನು ಮಾಡಿ, ನನಗಿದು ಪ್ರಾಯಶ್ಚಿತ್ತಕ್ಕಾಗಿ ಮಾಡಿದ, ಇದರಿಂದ ನನಗೆ ಪುಣ್ಯ ಬೇಡ ಸ್ವಾಮಿ, ನನ್ನ ಪ್ರಾಯಶ್ಚಿತ್ತ ದ್ವಿಗುಣವಾಗಲಿ ಅನಂತವಾಗಲಿ ಅಂತ ಹೇಳಿ ಆ ಒಂದು ಅನಂತಂ ವಿಷ್ಣು ಸನ್ನಿಧವು ಅಂತ ಗುರುಗಳ ನೇತೃತ್ವದಲ್ಲಿ ಒಂದು ಪುಣ್ಯಕರ್ಮವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹೀಗೆ ಇಂದ್ರೋತ ಮುನಿಗಳು ಶೌನಕ ಮಹರ್ಷಿಗಳ ಒಂದು ನಾಮಾಂತರ ಅಂತನೂ ಕೆಲವರು ಹೇಳ್ತಾರೆ. ಶೌನಕ ಗೋತ್ರದವರು ಅಂತನೂ ಮಹಾಭಾರತ ಹೇಳುತ್ತೆ. ಜನಮೇಜಯ ಆ ಒಂದು ಬ್ರಾಹ್ಮಣನನ್ನು ಕೊಂದು, ಎಲ್ಲ ಬ್ರಾಹ್ಮಣ ಯಾರು ಅಂದರೆ ಗಾರ್ಗ್ಯ ಮುನಿಯ ಮಗ ಅಂತನೂ ಒಂದು ಕಡೆ ಹೇಳ್ತಾರೆ. ಹೀಗೆ ಒಟ್ಟಿನಲ್ಲಿ ಇಂದ್ರೋತ ಮುನಿಗಳು ಬ್ರಹ್ಮಹತ್ಯೆ ಅಂತ ದೋಷವನ್ನು ಹೋಗಲಾಡಿಸುವುದರಲ್ಲಿ ಶಕ್ತರಾದಂತಹ ಮಹರ್ಷಿಗಳಾಗಿದ್ದರು ಅನ್ನೋದರಲ್ಲಂತೂ ಸಂಶಯವೇ ಇಲ್ಲ. ಹೀಗೆ ಅನೇಕ ಆಗಿ ಈ ಮಹರ್ಷಿಗಳು ನೋಡಿ, ರಾಜ ಮಾಡಿದ ಪಾಪವನ್ನು ಅವನು ಹೇಳದೆಯ ಮಹರ್ಷಿಗಳು ಅವನ ಚರ್ಯೆಯಿಂದ ತಿಳಿದುಕೊಂಡ್ರು. ಅದು ಆ ಮುನಿಗಳ ವೈಶಿಷ್ಟ್ಯವಾಗಿದೆ. ಅವನ ಮನಸ್ಸಿನಲ್ಲಿ ಎಷ್ಟು ಪಶ್ಚಾತ್ತಾಪ ಪಟ್ಟ ಅಂತ ಅವನು ಹೇಳಿಕೊಳ್ಳೋದಕ್ಕಿಂತ ಮುಂಚೆ ಆ ಒಂದು ಋಷಿಗಳಿಗೆ ಅದು ತಿಳಿಯಿತು. ನಾವು ಹೋಗಿ 100 ಸಲ ದೇವರ ಮುಂದೆ ಗುರುಗಳ ಮುಂದೆ ಹೇಳ್ತೀವಿ, ಸ್ವಾಮಿ ನಾನು ಬೇಕಾಗಿ ಮಾಡಿಲ್ಲ, ಹೀಗಾಗೋಯ್ತು ಹಾಗೋ, ಅವನಿಗೆ ಗೊತ್ತಿದೆ, ನಾವು ಅದನ್ನು ಹೇಳಬೇಕಾಗಿಲ್ಲ. ಮಹರ್ಷಿಗಳ ಮುಂದೆ ನಾವು ಹೋಗಿ ಶರಣಾಗಬೇಕಷ್ಟೇ ಹೊರತು ಜ್ಞಾನಿಗಳ ಮುಂದೆ ರಾಯರು ನೋಡ್ತಾರೆ ನಮ್ಮನ್ನ, ನಾವು ರಾಯರನ್ನ ನೋಡ್ತೀವಿ, ರಾಯರ ವೃಂದಾವನದ ಆ ಒಂದು ಇದನ್ನ ನಾವು ನೋಡ್ತೀರಿ, ರಾಯರು ನಮ್ಮ ಜೀವನನ್ನೇ ನೇರವಾಗಿ ನೋಡ್ತಾರೆ. ಇವನು ಸಾತ್ವಿಕನ ರಾಜಸನ ತಾಮಸನ ಅಂತ ಹಾಗೆ ನೋಡಿ ಅವನಿಗೆ ಅನುಗ್ರಹ ಮಾಡುವಂತಹ ದೊಡ್ಡವರು ಅವರು. ಅದರಿಂದ ಮೊದಲು ಅವರು ರಾಜನನ್ನ ನಿಂದನೆ ಮಾಡ್ತಾರೆ. ನಿಂದನೆ ಮಾಡದೆ ಅವನಿಗೆ ಅನುಗ್ರಹ ಮಾಡಿಬಿಟ್ಟಿದ್ರೆ ಎಲ್ಲರೂ ಹೋಗಿ ನಾನು ನೋಡಿ ಸ್ವಾಮಿ ತಪ್ಪು ಮಾಡಿದ್ದೀನಿ, ನಿಮಗೆ ಶರಣಾಗಿದ್ದೀನಿ, ನೀವು ನನಗೆ ಅನುಗ್ರಹ ಮಾಡಿ ಅಂತ ಮಾಡಿದ್ರೆ ಎಲ್ಲರೂ ಅದನ್ನೇ ಅನುಸರಿಸ್ತಾರೆ. ಆ ಒಂದು ಜಗತ್ತಿನಲ್ಲಿ ಇದು ಕೂಡದು. ಆ ಒಂದಕ್ಕೆ ಜ್ಞಾನಿಗಳ ಒಂದು ಕೋಪಕ್ಕೆ ನೀವು ಗುರಿಯಾಗ್ತೀರಾ. ಯಾವತ್ತು ಹರವರುಷ್ಟೇ ಆ ಒಂದು ಶ್ಲೋಕ ಇದೆ,
ಭಗವಂತ ಏನಾದರೂ ಕೋಪ ಮಾಡಿಕೊಂಡರೆ ಗುರುಗಳು ರಕ್ಷಣೆ ಮಾಡ್ತಾರೆ. ಗುರುಗಳು ಕೋಪ ಮಾಡಿಕೊಂಡ್ರೆ ತ್ರಿಲೋಕದಲ್ಲಿ ಯಾರು ನಮ್ಮನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಗುರುಗಳ ಅನುಗ್ರಹವನ್ನು ಸಂಪಾದನೆ ಮಾಡೋದು ನಮ್ಮ ಮೂಲ ಉದ್ದೇಶವಾಗಿರಬೇಕು. ಆ ಬ್ರಾಹ್ಮಣರಿಗೆ ಆ ಮುನಿಗಳು ನೋಡಿ ಅವನನ್ನು ಎಷ್ಟೇ ನಿಂದಿಸಿದ್ರು ಆ ಬ್ರಾಹ್ಮಣರಿಗೆ ಅನುಕೂಲಕರವಾಗುವಂತೆ ಪರಿವರ್ತನೆ ಮಾಡಿ ಅವನ ಪಾಪವನ್ನು ನಾಶಗೊಳಿಸಿ ಕ್ಷತ್ರಿಯರಿಗೂ ಮತ್ತೆ ಬ್ರಾಹ್ಮಣರಿಗೂ ಸಮಾನವಾಗಿ ಉಪಕಾರ ಮಾಡಿದಂತಹ ಕೀರ್ತಿ ಇಂದ್ರೋತ ಮುನಿಗಳಿಗೆ ಸಲ್ಲತ್ತೆ. ಹೀಗೆ ಬ್ರಹ್ಮಹತ್ಯೆಗೆ ಒಳಗಾದ ರಾಜನನ್ನ ಅವರು ಕ್ಷಮಿಸಿದ್ರಿಂದ ಆ ಬಂಧುಗಳ ಕೋಪಕ್ಕೆ ಅವರು ಎಲ್ಲರ ಋಷಿಮುನಿಗಳ ಕೋಪಕ್ಕೆ ಗುರಿಯಾದರು. ಆ ನಂತರ ರಾಜನನ್ನ ಬ್ರಾಹ್ಮಣನಿಗೆ ಮಿತ್ರನನ್ನಾಗಿ ಮಾಡಿದ್ರಿಂದ ಎಲ್ಲರ ಪ್ರಶಂಸೆಗೂ ಪಾತ್ರರಾಗ್ತಾರೆ. ಲೋಕ ಕಲ್ಯಾಣಕರಾದಂತಹ ಮುನಿಗಳು, ಇಂತಹ ಇಂದ್ರೋತ ಮುನಿಗಳನ್ನ ನಾವು ಮಾಡಿದಂತಹ ಪಾಪಗಳನ್ನ ಸ್ವಾಮಿ ನೀವು ಅಂತಹ ಮುನಿಗಳ ಬಳಿ ನಾವು ನಿಂದನೆ ಮಾಡಿಸ್ಕೊಳ್ಳೋಕ್ಕೂ ನಾವು ಅರ್ಹರಲ್ಲ. ಅಂದ್ರೆ ನಾವು ಎಂಥ ಹೀನ ಸ್ಥಿತಿಯಲ್ಲಿದ್ದೇವೆ. ಆದರೂ ಮಹರ್ಷಿಗಳ ಹೆಸರು ಇಂದ್ರೋತ ಮುನಿಗಳ ನಮ್ಮ ಬಾಯಲ್ಲಿ ಇವತ್ತು ನಮ್ಮ ಶ್ರವಣದ ಮೂಲಕ ನಮ್ಮ ಮನಸ್ಸಿಗೆ ಪ್ರವೇಶ ಮಾಡಿದ್ದಾರೆ ಅಂದ್ರೆ ನಮ್ಮ ದೋಷಗಳ ಪರಿಹಾರ ಒಂದು ಪ್ರಾರಂಭವಾಗಿದೆ ಅಂತಲೇ ಅರ್ಥ ಅಂತ ತಿಳಿತಾ ಇಂದ್ರೋತ ಮುನಿಗಳ